Okay, dear students, here in first UC, let me study about what there is a chapter on the morphology of flowering plants. We discuss some of the concepts of morphology of the flowering plants. ಕೆಲವು ವಿಷಯಗಳನ್ನು ನಾವು ಓದಿದ್ದೀವಿ. ಏನು ಓದಿದ್ವಿ ಅಂದ್ರೆ ಡಿಸ್ಕಸ್ about what is the root system ಹೆಂಗಿರುತ್ತೆ, shoot system ಹೆಂಗಿದೆ, and what is the type of inflorescence ಬಗ್ಗೆ ಓದಿದ್ವಿ. And also last class we discussed about the what called the flower. Flower is a modified shoot meant for sexual reproduction. Flower ಅನ್ನೋದು ಒಂದು ಶೂಟ್ ನ ಒಂದು ಮಾರ್ಪಾಡಾದಂತ ಒಂದು ಭಾಗ, ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿ. And also how we can define the different characters of a flower, ಅಥವಾ what you call this by different technical terms we are using for represent the certain characters. Character represent ಮಾಡಕ್ಕೆ ಕೆಲವು ಟೆಕ್ನಿಕಲ್ ಟರ್ಮ್ಸ್ ನಾವು ಬಳಸ್ತಾರೆ. ಅವನ್ನ ನಾವು ಡಿಸ್ಕಸ್ ಮಾಡ್ತಾ what is a bracts, the small leaf-like structure at the base of the flower, and bracteoles is small leafy what you call them is small appendages, what you call ನೀವನ್ನಂತೂ green appendages ಇರ್ತವೆ. ಅದೇ ಪೆಡಿಸ್ what you call them flower ನ ಸ್ಟಾಕ್ ಮೇಲೆ ಪೆಡಿಸ್, ಫ್ಲವರ್ ಸ್ಟಾಕ್ ಏನು ಪೆಡಿಸ್ ಅದ್ರ ಮೇಲೆ ಇರೋದಕ್ಕೆ ನಾವು ಬ್ರಾಕ್ಟಿಯೋಲ್ಸ್, ಅದು ಇರೋದಕ್ಕೆ ಬ್ರಾಕ್ಟಿಯೋಲೇಟ್, ಅದರ್ವೈಸ್ ಈ ಬ್ರಾಕ್ಟಿಯೋಲೇಟ್ ಅಂತ ಹೇಳಿದ್ವಿ. And also we discovered the symmetry of the flower. The flower can be cut into equal halves agi any plane cut madre actinomorphic only one vertical plane cut ಮಾಡಿ ಸಮ ಭಾಗ ಬಂದ್ರೆ zygomorphic. If the flower cannot be divided into equal halves called them as a asymmetrical flower. We are also discussed those things. And flower ಅಲ್ಲಿ both the sex organs ಇದ್ರೆ bisexual flower. If either of the sex organ androecium gynoecium ಇದ್ರೆ unisexual. Only the androecium ಇದ್ರೆ ನಾವು ಕಳ್ದಿ staminate flower ಅಂತ ಕರೆದ್ವಿ. those which have only the pistil ಅಥವಾ ಕರೆದ gynoecium ಇದ್ರೆ ನಾವು pistillate flower ಅಂತ ಕರೆದ್ವಿ. And also we discuss the position of the ovary ಮೇಲೆ flowers ನ epigynous ಕರೆದ hypogynous flower ಅಂದ್ರೆ ಎಲ್ಲಾ floral parts ಕೆಳಗೆ ovary ಕೆಳಗಡೆಯಿಂದ ಬಂದಿರ್ತವೆ, ಅದಕ್ಕೆ hypogynous. if the what you call them as a floral parts arrange above the level of the ovary called them as a epigynous. and ಈ ಒಂದು ovary ಎಲ್ಲಿರುತ್ತೆ ಅಂದ್ರೆ ಥಾಲಮಸ್ ಒಳಗಡೆ ಇದ್ದು ಆ ಸಮ್ ಪಾರ್ಟ್ ಆಫ್ ಇಟ್ಸ್ lower part ಏನಂದ್ರೆ it can present in the thalamus ಒಳಗಡೆ ಇರುತ್ತೆ, some of the part is above the thalamus ಮೇಲೆ ಕಂಡು ಬರುತ್ತೆ. ಅವಾಗ rim of the hypanthial cup ಮೇಲೆ floral parts arrange ಆಗಿದ್ದು half superior and half inferior ovary ನ ನೋಡಿದ್ವಿ. ಅಂದ್ರೆ some of the part of the ovary inside the thalamus, some of the part is outside the thalamus ಇದ್ದಾಗ ಆ rim ಇರುತ್ತೆ ಸುತ್ತ ಒಂದು ಎಡ್ಜ್, ಆ rim ಮೇಲೆ ಈ floral parts arrange ಆಗಿರ್ತಾವೆ. ಅವಾಗ ಓವರಿ ಕೆಳಗೆ ಸ್ವಲ್ಪ ಹೋಗಿರುತ್ತೆ ಇನ್ಸೈಡ್ ಥಾಲಮಸ್ ಒಳಗೆ, ಕೆಲವು ಮೇಲೆ ಇರ್ತಲ್ಲ ಅದು half inferior half superior ovary ಅಂತ ಹೇಳಿ ಇದನ್ನ ಡಿಸ್ಕಸ್ ಮಾಡಿದ್ವಿ. ನಾವು ಲೆಟ್ ಮಿ ಪಾಸ್ ಇಟ್ ದಿ ಅಸ್ಸರಿ ಓರಲ್ಸ್ ಆಫ್ ದಿ ಫ್ಲವರ್. ಅಸ್ಸರಿ ಅಂದ್ರೆ ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್ ಓರಲ್ಸ್ ಅಂತ ಕರಿತೀವಿ. ಆ ಅಸ್ಸರಿ ಓರಲ್ಸ್ ಅಂದ್ರೆ ದೇ ಅಸಿಸ್ಟ್ ದಿ ರಿಪ್ರೊಡಕ್ಷನ್ ಹೆಲ್ಪ್ ಮಾಡ್ತಾರೆ. ದೋಸ್ ಆರ್ ಕಾಲ್ಡ್ ಅಸ್ಸರಿ ಓರಲ್ಸ್. ನಾವು ಫ್ಲವರ್ ಅಲ್ಲಿ ಮುಖ್ಯವಾಗಿ ಅಸ್ಸರಿ ಓರಲ್ಸ್ ನೋಡಿದ್ರೆ ಇದು ದಿಸ್ ಎ ಫ್ಲವರ್ ಫಾರ್ ಎಕ್ಸಾಂಪಲ್. ಈ ದಿಸ್ ಎ ಫ್ಲವರ್ ಅಲ್ಲಿ ನೀವು ಇಲ್ಲಿಗಡೆ ಬ್ಯಾಕ್ ಸೈಡ್ ತಿನ್ಸಿ ದಟ್ ಕಾಲ್ಡ್ ದೆಮ್ ಇಸ್ ಎ ಈ ಗ್ರೀನ್ ಪೋರ್ಷನ್ ಏನ್ ನಿಮಗೆ ವಿಸಿಬಲ್ ಕಾಣ್ತಿದೆ ನೋಡಿ, ದಿಸ್ ಇಸ್ ವಾಟ್ ಕಾಲ್ಡ್ ದೆಮ್ ಇಸ್ ಎ ಕೇಲಿಕ್ಸ್. ಈಗೇನ್ ಗ್ರೀನ್ ಇದಾವಲ್ಲ ಇವೆಲ್ಲ ದಿಸ್ ಆರ್ ಕಾಲ್ಡ್ ದೆಮ್ ಇಸ್ ಎ ಇವು ಕೇಲಿಕ್ಸ್ ಗಳು ಅಂತ ಕರಿತೀವಿ, ಕಾಣ್ತವೆ. ಇವು ಎಪಿ ಕೇಲಿಕ್ಸ್, ಇವನ್ನೇ ನಾವು ವಾಟ್ ಕಾಲ್ಡ್ ದೆಮ್ ಇಸ್ ಎ ಬ್ರಾಕ್ಟಿಯೋಲ್ಸ್ ಅಂತ ಹೇಳ್ಬೋದು. ಇಲ್ಲಿ ಎಪಿ ಕೇಲಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇವೆಲ್ಲ ದೀಸ್ ಆರ್ ವಾಟ್ ಕಾಲ್ಡ್ ದೆಮ್ ಇಸ್ ಇದೆಲ್ಲ ಪೆಟಲ್ಸ್ ಗಳು. ಇವೆಲ್ಲ ಸೇರಿ ಒಂದೊಂದಕ್ಕೆ ನಾವು ಪೆಟಲ್ಸ್ ಅಂತ ಕರಿತೀವಿ. ದಿಸ್ ಒನ್ಗೆ ಅಷ್ಟು ಸೇರಿ ನಾವು ಕರೋಲ. ಇವು ನೋಡಿ ಕೇಲಿಕ್ಸ್ ಅಲ್ಲಿ ಗ್ರೀನ್ ಕಾಣ್ತಿದೆಲ್ಲ, ದಿಸ್ ಕೇಲಿಕ್ಸ್ ಅಲ್ಲಿ ಒಂದೊಂದಿದೆವಲ್ಲ ಇವು, ಇದು ಒಂದು ಈ ಕಡೆ ಒಂದು, ಈ ಒಂದೊಂದಕ್ಕೆ ಏನೈತಿ ನಾವು ಸೆಪಲ್ಸ್ ಅಂತೀವಿ. ಅಷ್ಟು ಸೇರಿ ನಾವು ಕೇಲಿಕ್ಸ್ ಅಂತ ಕರಿತೀವಿ. ಇದು ಔಟರ್ ಮೋಸ್ಟ್ ಓರಲ್ ಕೇಲಿಕ್ಸ್. ನೆಕ್ಸ್ಟ್ ಪೆಟಲ್ಸ್ ಬರ್ತವೆ, ಪೆಟಲ್ಸ್ ಅಷ್ಟು ಸೇರಿ ಕರೋಲ ಅಂತೀವಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಯೆಲ್ಲೋ ಕಲರ್ ಕಾಣ್ತಿದೆ, ಡಾಟ್ಸ್ ಕಾಣಂಗ್ ಕಾಣ್ತಿದಾವೆ ಇಲ್ಲಿ ಇಲ್ಲ, ಇವು ಆಂಡ್ರೇಶಿಯಂ ನ ಭಾಗ, ಮೇಲ್ ಪಾರ್ಟ್, ಅವು ಎಸೆನ್ಷಿಯಲ್ ಓರಲ್ಸ್. ಆಮೇಲೆ ಗೈನೀಶಿಯಂ ನ ಭಾಗ ಎಲ್ಲಿ ಕಾಣ್ತಿದೆ ಅಂದ್ರೆ ಇಲ್ಲಿ ನಿಮ್ ಹಿಂದ್ಗಡೆ ಸ್ಟಿಗ್ಮಾ ವಿಸಿಬಲ್, ಸ್ಟಿಗ್ಮಾ ಕಾಣ್ತಿದೆ, ಸ್ಟೈಲ್ ಒಳಗಡೆ ಹೋಗಿರುತ್ತೆ ಕಾಣ್ತಿಲ್ಲ. ಓವರಿ ಇಲ್ಲಿ ಇರುತ್ತೆ, ಈ ಪೋರ್ಷನ್ಸ್ ಅಲ್ಲಿ ಒಳಗಡೆ ಓವರಿ ಇರುತ್ತೆ, ಅದು ಓವರಿ ಕಾಣುತ್ತೆ. ಗೈನೀಶಿಯಂ ನ ಭಾಗ, 3 ಭಾಗಗಳು, ಅವನ್ನ ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಈಗ ಲೆಟ್ ಮಿ ನೋ ಅಬೌಟ್ ವಾಟ್ ಇಟ್ ಕಾಲ್ಡ್ ದೆಮ್ ಇಸ್ ಈ ಗ್ರೀನ್ ಪಾರ್ಟ್ ಏನಿದೆಯಲ್ಲ ನಿಮಗೆ ಕಾಣ್ತಿದೆ ವಿಸಿಬಲ್ ಇಲ್ಲಿ, ಇದರಲ್ಲಿ ಕಾಣ್ತದೆ ನೋಡಿ, ದಿಸ್ ಒನ್ ವಾಟ್ ಕಾಲ್ಡ್ ದೆಮ್ ಇಸ್ ಇಂಥವು ಇದು ಕಾಲ್ಡ್ ಸೆಪಲ್ಸ್ ಅಂತೀವಿ. ಎಲ್ಲ ಸೇರ್ಕೊಂಡ್ರೆ ನಾವು ವಾಟ್ ಕಾಲ್ಡ್ ದೆಮ್ ಇಸ್ ಕೇಲಿಕ್ಸ್ ಅಂತೀವಿ. ಅವನ್ನ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒನ್ ವಾಟ್ ಕಾಲ್ಡ್ ದೆಮ್ ಇಸ್ ಇವನ್ನ ಪೆಟಲ್ಸ್ ಗಳನ್ನ, ದಿಸ್ ಒನ್ ಪೆಟಲ್, ದಿಸ್ ಅನದರ್ ಪೆಟಲ್, ಯು ಕ್ಯಾನ್ ಸಿ ಈ ಪೆಟಲ್ಸ್ ಗಳನ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ದೀಸ್ ಆರ್ ಕಾಲ್ಡ್ ಅಸ್ಸರಿ ಓರಲ್ಸ್. ಅಸರಿ ಕೆಲವು ಸರಿ ಈ ತರ ನಾವು ಕೇಲಿಕ್ಸ್ ಈ ತರ ಕರೋಲ ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡಬಹುದು. ಗ್ರೀನ್ ಕಲರ್ ನ ಕೇಲಿಕ್ಸ್ ಅಂತ ಕರಿಬಹುದು, ಇವನ್ನ ನಾವು ಪೆಟಲ್ಸ್. ಕೆಲವಲ್ಲಿ ಹೇಳಕ್ ಆಗೋದಿಲ್ಲ, ಇರೋದೇ ಇಲ್ಲ ಕೆಲವಲ್ಲಿ ಈ ತರ ಡಿಫ್ರೆನ್ಶಿಯೇಟ್ ಮಾಡಬಹುದು, ಕೆಲವು ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ, ಕೆಲವು ಇರೋದೇ ಇಲ್ಲ. ಆ ತರ ನಾವು ಫ್ಲವರ್ಸ್ ನೋಡಿದಾಗ ಈ ಅಸರಿ ಓರಲ್ಸ್ ಫ್ಲವರ್ ಅಂದ್ರೆ ಯಾವ ಕೇಲಿಕ್ಸ್ ಮತ್ತೆ ಕರೋಲ ತೋರಿಸಿದ್ವಿ.
ಗ್ರೀನ್ ಕಾಣ್ತಿದೆ ನಿಮಗೆ, ದಿಸ್ ಕಾಲ್ಡ್ ದಿ ಕೇಲಿಕ್ಸ್. ಇವು ಎಲ್ಲ ಇದೇನು ಪಿಂಕ್ ರೆಡ್ ಏನ್ ಕಾಣ್ತಿದೆ, ದಿಸ್ ಬಾಡಿ ಕಾಲ್ಡ್ ಎ ಕರೋಲಾ. ಈಗ ಈ ಕೇಲಿಕ್ಸ್ ಅಂಡ್ ಕರೋಲಾ ಆರ್ ದಿ ಅಸೆಸರಿ ಓರಲ್ಸ್. ಇವು ಅಸೆಸರಿ ಓರಲ್ಸ್ ದಿ ಫ್ಲವರ್ ಅಂತ ಕರೀತೀವಿ. ಬಾಡಿ ಕಾಲ್ಡ್ ದಿಸ್ ಆರ್ ಕಾಲ್ಡ್ ಅಸೆಸರಿ ಓರಲ್ಸ್ ಆಫ್ ದಿ ಫ್ಲವರ್. ಈ ಅಸೆಸರಿ ಓರಲ್ಸ್ ಅಲ್ಲಿ ನಾವು ಅವುಗಳಲ್ಲಿ ಹೋಮೋಕ್ಲಮಡಸ್ ಫ್ಲವರ್, ಕೆಲವನ್ನ ಹೆಟ್ರೋಕ್ಲಮಡಸ್ ಫ್ಲವರ್ ಅಂತ ಕರಿತೀವಿ, ಕೆಲವನ್ನ ಏಕ್ಲಮಡಸ್ ಫ್ಲವರ್. ಯಾವನ್ನ ಹೋಮೋಕ್ಲಮಡಸ್ ಅಂತ ಹೇಳ್ತೀವಿ, ಯಾವನ್ನ ಹೆಟ್ರೋಕ್ಲಮಡಸ್ ಅಂತೀವಿ, ಯಾವನ್ನ what you call them as a aclamatus flower. What you call them? Let me discuss about what accessory orals flower. Accessory orals ಅಲ್ಲಿ ಒಂದೊಂದು flower ಅಲ್ಲಿ ಯಾವ್ದಂದ್ರೆ it includes calyx ಅನ್ನೋದು ಸುತ್ತಿರುತ್ತೆ, ಆಮೇಲೆ corolla ಅಂತ. calyx ನ ಒಂದೊಂದು ನಾವು ಸಪಾ ಅಂತ ಕರಿತೀವಿ. ಕರೋಲಾದಲ್ಲಿ ನಾವು ಫಿಸಿಕಲ್ ಕರೋಲಾ ನೋಡಿ, ರೆಡ್ ಕಾಣ್ತಿದೆ ಕರೋಲಾ, ಒಂದೊಂದಕ್ಕೆ ನಾವು ಪೆಟಲ್ಸ್. ಇವು ಅಸೆಸರಿ ಓರಲ್ಸ್, ನಾನ್ ಎಸೆನ್ಷಿಯಲ್ ಓರಲ್ಸ್ ದಿ ಫ್ಲವರ್. ಈ ಅಸೆಸರಿ ಓರಲ್ಸ್ ಮೇಲೆ ನಾವು ಕೆಲವಲ್ಲಿ ಅವು ಒಂದೇ ತರ ಇರ್ತವೆ, ಕೆಲವಲ್ಲಿ ಡಿಫ್ರೆನ್ಶಿಯೇಟ್ ಮಾಡಬಹುದು. ಕೇಲಿಕ್ಸ್ ಕರೋಲಾ ನೋಡಿ, ಗ್ರೀನ್ ಕಲರ್ ಇರೋದು ಕೇಲಿಕ್ಸ್, ಇದ್ರದ್ದು ರೆಡ್ ಕಲರ್ ಇರೋದು ನಾವು ಪೆಟಲ್ಸ್ ಅಂತ ಡಿಸ್ಟಿಂಗ್ವಿಶ್ ಮಾಡ್ತೀವಿ. ಕೆಲವಲ್ಲಿ ಮಾಡಕ್ ಆಗೋದಿಲ್ಲ, ಅದ್ರ ಬೇಸ್ ಆಫ್ ದಟ್ ಕೆಲವಲ್ಲಿ ಇರೋದೇ ಇಲ್ಲ. ಅದ್ರ ಬೇಸಿಸ್ ಆಫ್ ದಟ್ ನಾವು ಕೇಲಿಕ್ಸ್ ಕರೋಲಾ ಇದೆಯೋ ಅಥವಾ ಡಿಫ್ರೆನ್ಶಿಯೇಟ್ ಮಾಡಬಹುದು, ಮಾಡಕ್ ಆಗೋದಿಲ್ಲ ಅನ್ನೋದ್ರ ಮೇಲೆ ಈ ಕ್ಲಾಸಿಫೈ ಮಾಡಿಕೊಳ್ಳೋದು ಹೋಮೋಕ್ಲಮಡಸ್ ಫ್ಲವರ್. ಹೋಮೋಕ್ಲಮಡಸ್ ಅಂತ ಫ್ಲವರ್ಸ್ ಅಂತ ಕರೀತೀವಿ. ಕೆಲವು ನೆನಪಿದೆ ಹೆಟಿರೋಕ್ಲಮಡಸ್, ಹೆಟಿರೋಕ್ಲಮಡಸ್. ಇನ್ನು ಕೆಲವು ನೋಡಿಕೊಳ್ಳೋದು ಏಕ್ಲಮಡಸ್. ನಾವು ಫ್ಲವರ್ಸ್ ನಾವು ಏನ್ ಮಾಡ್ತೀವಿ, ಅಸೆಸರಿ ಓರಲ್ಸ್ ಯಾವ ತರ ಇದೆ ಅನ್ನೋದ್ರ ಮೇಲೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಈ ಫ್ಲವರ್ ಮಿತಿ ಬೋತ್ ಕೇಲಿಕ್ಸ್ ಅಂಡ್ ಕರೋಲಾ ಇದಾವಲ್ಲ, ದೇ ಆರ್ ನಾಟ್ ಡಿಫರೆನ್ಶಿಯೇಟೆಡ್, ದೇ ಕೆನಾಟ್ ಬಿ ಡಿಫರೆನ್ಶಿಯೇಟೆಡ್. ಇದೇ ಕರೋಲಾ ಇದೇ ಕೇಲಿಕ್ಸ್ ಅಂತ ನಾವು ಹೇಳಕ್ ಆಗೋದಿಲ್ಲ. ನೋಡಿ ಈಸಿಲಿ ನೀವು ಹೇಳ್ಬೋದು, ದಿಸ್ ಮಾಡಿ ಕಳ್ದಿನ ದಿಸ್ ಇಸ್ ದಿ ಕೇಲಿಕ್ಸ್ ಅಂಡ್ ದಿಸ್ ಇಸ್ ಕರೋಲಾ ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಹಿಯರ್ ಮಾಲ್ವೇಸ್ ಅಲ್ಲಿ ನೋಡಿ, ಇಲ್ಲಿ ನಿಮಗೆ ಈ ಪೆಟಲ್ಸ್ ಗಳೆಲ್ಲ ಕಾಣ್ತಿದಾವೆ, ಇವನ್ನ ನಾವು ಪೆಟಲ್ಸ್ ಅಂತ ಹೇಳ್ತೀವಿ. ಈ ಕೆಳಗಡೆ ಏನ್ ನೋಡ್ರಿ, ಹಿಂದ್ಗಡೆ ಬಂದಾಗ ಯು ಕ್ಯಾನ್ ಸಿ ದಟ್ ಕಾಲ್ಡ್ ದೆಮ್ ಎಸ್ ಯು ಕ್ಯಾನ್ ನೋಡಿ ಗ್ರೀನ್ ಕಾಣ್ತಿದೆ ನಮ್ಮ ಪೋರ್ಷನ್ಸ್. ದಿಸ್ ನೋಡಿ ಕಾಲ್ಡ್ ದೆಮ್ ಎಸ್, ಇವನ್ನ ನಾವು ಕೇಲಿಕ್ಸ್ ಅಂತ ಕರಿತೀವಿ. ಇಲ್ಲಿ ಇವನ್ನ ಈ ತರ ಡಿಫ್ರೆನ್ಶಿಯೇಟ್ ಮಾಡಬಹುದು. ದಿ ಕೇಲಿಕ್ಸ್ ಅಂಡ್ ಕರೋಲಾ ಕೆನಾಟ್ ಬಿ ಡಿಫರೆನ್ಶಿಯೇಟೆಡ್, ಅನ್ಡಿಫರೆನ್ಶಿಯೇಟೆಡ್. ಇಫ್ ದಿ ಕೇಲಿಕ್ಸ್ ಅಂಡ್ ಕರೋಲಾ ಅನ್ಡಿಫರೆನ್ಶಿಯೇಟೆಡ್, ವಾಟ್ ಯು ಕಾಲ್ ದೆಮ್ ಎಸ್ ಸೇಮ್ ಕ್ಲಮಡಸ್ ಫ್ಲವರ್. ಹೋಮೋಕ್ಲಮಡಸ್ ಅಂದ್ರೆ ಈ ಕೇಲಿಕ್ಸ್ ಕರೋಲಾ ಅಂತ ಗೊತ್ತಾಗಲ್ಲ ಅಂತ ಟೈಮಲ್ಲಿ ಏನ್ ನೋಡಿ ಕಲ್ದೇವೆ ಹೋಮೋಕ್ಲಮಡಸ್ ಅಂತ ಕರಿತೀವಿ. ಅನೋನಸ್ ಕ್ಯಾಮೋಸಾ ಅಂಡ್ ಕೋಕೋನಟ್ ಅಲ್ಲಿ ಈ ತರ ಹೂಗಳಲ್ಲಿ ಇದೇ ಕೇಲಿಕ್ಸ್ ಇದೇ ಕರೋಲಾ ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡಕ್ ಆಗದಿಲ್ಲದೆ ಇರುವಂತ ಫ್ಲವರ್ಸ್ ನ ಹೋಮೋ ಮೀನ್ಸ್ ಸೇಮ್ ಒಂದೇ ತರ ಇರ್ತವೆ, ಅವನ್ನ ನಾವು ಹೋಮೋಕ್ಲಮಡಸ್ ಅಂದ್ರೆ ಕೇಲಿಕ್ಸ್ ಅಂಡ್ ಕರೋಲಾ ಆರ್ ನಾಟ್ ಡಿಫರೆನ್ಶಿಯೇಟೆಡ್, ಅನ್ಡಿಫರೆನ್ಶಿಯೇಟ್. ಡಿಫರೆನ್ಶಿಯೇಟ್ ಮಾಡಕ್ ಆಗಲ್ಲ, ತಿಳಿಯಕ್ಕಾಗಲ್ಲ. ಅನ್ಡಿಫರೆನ್ಶಿಯೇಟೆಡ್ ಆಗಿದ್ರೆ ನಾವು ಅದನ್ನ ಹೋಮೋಕ್ಲಮಡಸ್ ಅಂತ ಕರಿತೀವಿ. ಉದಾಹರಣೆ ಕೊಟ್ಟಿದ್ರೆ ಅನೋನಸ್ ಕ್ಯಾಮೋಸಾ, ಇದನ್ನ ಎಕ್ಸಾಂಪಲ್. ಅಂಡ್ ಇವನ್ ಅನದರ್ ಎಕ್ಸಾಂಪಲ್ ಕೋಕೋನಟ್. ಇಲ್ಲಿ ದೇ ಕೆನಾಟ್ ಬಿ ಡಿಫರೆನ್ಶಿಯೇಟ್. ಇದು ಯಾವುದರಲ್ಲಿ ನೀವು ಡಿಫರೆನ್ಶಿಯೇಟ್ ಮಾಡ್ತೀವಿ, ಕೇಲಿಕ್ಸ್ ಗ್ರೀನ್ ಕಲರ್ ಇದೆ, ಪೆಟಲ್ಸ್ ಕೆಳಗಡೆ ಇದೆ ಕೇಲಿಕ್ಸ್. ಈ ಪೆಟಲ್ಸ್ ಗಳೆಲ್ಲ ರೆಡ್ ಕಲರ್ ಇದಾವೆ, ಪೆಟಲ್ಸ್ ನಾವು ಗೊತ್ತಿಡ್ತೀವಿ. ನೋಡಿ ಈ ಗಿಡದಲ್ಲಿ ಹೈಬಿಸ್ಕಸ್ ಎಕ್ಸಾಂಪಲ್. ಇಲ್ಲಿ ನೋಡಿ ಹೈಬಿಸ್ಕಸ್ ಅಲ್ಲಿ ನಾನು ಈ ತೋರಿಸಿದೆ, ದಿಸ್ ಇಸ್ ಕಾಲ್ಡ್ ದೆಮ್ ಎಸ್ ಎ ಕೇಲಿಕ್ಸ್ ಅಂತ ಇರ್ತೀವಿ. ಇವನ್ನ ದಿಸ್ ಇಸ್ ಕಾಲ್ಡ್ ದೆಮ್ ಎಸ್ ಎ ಪೆಟಲ್ಸ್. ಈ ತರ ಡಿಫರೆನ್ಶಿಯೇಟ್ ಮಾಡಕ್ ಬರುತ್ತೆ ಅಂದ್ರೆ ಹೀರೋ ಮೀನ್ಸ್ ಡಿಫರೆಂಟ್, ಇದು ಬೇರೆ ಇದು ಬೇರೆ ಅಂತ ಹೇಳ್ಬೋದು. ಹೆಟ್ರೋಕ್ಲಮಡಸ್ ಅಂದ್ರೆ ಈ ಕೇಲಿಕ್ಸ್ ಅಂಡ್ ಕರೋಲಾ ಏನ್ ಮಾಡ್ತಾರೆ, ಇಲ್ಲಿ ಡಿಫರೆನ್ಶಿಯೇಟೆಡ್ ಮಾಡಕ್ ಬಂದ್ರೆ ಅವನ್ನ ನಾವು ಡಿಫರೆನ್ಶಿಯೇಟೆಡ್ ಕೇಲಿಕ್ಸ್ ಕಾಲ್ಡ್ ದೆಮ್ ಎಸ್ ಹೆಟ್ರೋಕ್ಲಮಡಸ್. ಎಕ್ಸಾಂಪಲ್ ಅನೇಕ ಫ್ಲವರ್ಸ್ ಕೊಡಬಹುದು, ಹೈಬಿಸ್ಕಸ್, ದಾಸವಾಳ, ಇದಕ್ಕೆ ಅನೇಕ ಎಕ್ಸಾಂಪಲ್ ನಾವು ಕೊಡಬಹುದು. ಎಕ್ಸಾಂಪಲ್ ಫಾರ್ ದಿ ಹೆಟ್ರೋಕ್ಲಮಡಸ್. ಏಕ್ಲಮಡಸ್ ಅಂದ್ರೆ ಅಲ್ಲಿ ಕೇಲಿಕ್ಸ್ ಕರೋಲಾ ಇರೋದಿಲ್ಲ, ಅಂದ್ರೆ ಕೇಲಿಕ್ಸ್ ಅಂಡ್ ಕರೋಲಾ ಆರ್ ಆಬ್ಸೆಂಟ್. ಇಫ್ ದಿ ಕೇಲಿಕ್ಸ್ ಅಂಡ್ ಕರೋಲಾ ಆರ್ ಆಬ್ಸೆಂಟ್, ಫ್ಲವರ್ ಇಮಿಸಿ ಕೇಲಿಕ್ಸ್ ಇರಲ್ಲ, ಕರೋಲಾ ಇರಲ್ಲ. ಹಾಗಾದ್ರೆ ಏನಂತ ಉಳಿದಂತವು ಆಂಡೀಶಿಯಂ ಇರ್ಬೋದು ಅಥವಾ ಗೈನೀಶಿಯಂ ಇರ್ಬೋದು. ನಡೆಸ್ಕೊಳ್ತೇವೆ ಏಕ್ಲಮಡಸ್.
what is the eclamatous flower ಅಂದ್ರೆ flower which calyx and corolla are absent ಆಗಿರ್ತವೆ. ಯೂಫರ್ಬಿಯಾ ಪಲ್ಚರಿಮಾ, ಯೂಫರ್ಬಿಯಾ ಅಂತ ಗಿಡದಲ್ಲಿ ಈ ಪಲ್ಚರಿಮಾ ಅಂತ ಒಂದು ಗಿಡ, ಆ ಗಿಡದಲ್ಲಿ ನೀವು ಇದೇ ಕೇಲಿಕ್ಸ್ ಕರಲ ಅಂತ ಗೊತ್ತಾಗದೆ ಕರಲ ಕೇಲಿಕ್ಸ್ ಇರೋದೇ ಇಲ್ಲ. ಇದೆ ಅಂತ ಒಂದು ಫ್ಲವರ್ ನ ಎ ಅಂತ ಇರೋದಿಲ್ಲ. ಕ್ಲಮಡಸ್, ಎ ಕ್ಲಮಡಸ್ ಅಂದ್ರೆ ಫ್ಲವರ್ ಇನ್ ವಿಚ್ ದಿ ಕೇಲಿಕ್ಸ್ ಅಂಡ್ ಕರೋಲಾ ಆರ್ ಆಬ್ಸೆಂಟ್, ಇರೋದಿಲ್ಲ. ಅದಕ್ಕೆ ನಾವು ಎ ಕ್ಲಮಡಸ್ ಫ್ಲವರ್ಸ್ ಅಂತ ಕರಿತೀವಿ. ಉದಾಹರಣೆ ಕೊಡಿ ಅಂತ ಎಕ್ಸಾಂಪಲ್ ಅಂದ್ರೆ ಯೂಫರ್ಬಿಯಾ. ಯೂಫರ್ಬಿಯಾ ಕಳ್ಳಿ ಎಲ್ಲ ಬದಲಾಗುವಂತ ಫ್ಯಾಮಿಲಿ ಇರ್ತವೆ. ಯೂಫರ್ಬಿಯಾ ಪಲ್ಚರಿಮಾ, ಯೂಫರ್ಬಿಯಾ ಪಲ್ಚರಿಮಾ ಎಕ್ಸಾಂಪಲ್ ಫಾರ್ ಎ ಕ್ಲಮಡಸ್. ಈ ಕೇಲಿಕ್ಸ್ ಅಂಡ್ ಕರೋಲಾ ಮೇಲೆ ನಾವು ಆಕ್ಸೆಸರಿ ಓರಲ್ಸ್ ಇವನ್ನ ಡಿಫರೆನ್ಶಿಯೇಟ್ ಮಾಡ್ತೀವಿ ಅಥವಾ ಡಿಫರೆನ್ಶಿಯೇಟ್ ಮಾಡಕ್ಕಾಗಲ್ಲ ಫಸ್ಟ್ ಎ ಕ್ಲಮಡಸ್, ಲೋಮ ಕ್ಲಮಡಸ್ ಅವನ್ನ ನಾವು ಡಿಫರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ಅವನ್ನ ಹೆಟ್ರೋಕ್ಲಮಡಸ್, ಇಲ್ಲ ಅಂದ್ರೆ ನಾವು ಎ ಕ್ಲಮಡಸ್ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. Now let me discuss what I call them as regarding this, and let me pass on to the sixth point of the accessory orals again. Next parts of the flower na ononde discuss ಮಾಡೋಣ. ಈಗ ಕೇಲಿಕ್ಸ್ ಹೆಂಗಿರುತ್ತೆ, ಕೊರೋಲಾ ಹೆಂಗಿರುತ್ತೆ, ಆಂಜಿಷಿಯಂ ಹೆಂಗಿರುತ್ತೆ, ಗೈನೀಷಿಯಂ ಹೆಂಗಿರುತ್ತೆ, ಅದನ್ನ ಕಾಲ್ them as parts of the flower. ಈಗ ಇಷ್ಟ ತನಕ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಏನೇನು ಡಿಸ್ಕಸ್ ಮಾಡಿದ್ವಿ ಅವೆಲ್ಲ what I call physical terms, bacterioles ಅಂದ್ರೆ ಏನು, what I call them as type of position of ovary ಮೇಲೆ ಏನು ಕ್ಲಾಸಿಫೈ ಮಾಡ್ತೀವಿ, ಎಲ್ಲವನ್ನೂ ಡಿಸ್ಕಸ್ ಮಾಡಿದೀವಿ. ಅಂಡ್ ನೌ ಲೆಟ್ ಮಿ ಪಾಸ್ ಆನ್ ಟು ವಾಟ್ ಕಾಲ್ ದೆಮ್ ಇಸ್ ಪಾರ್ಟ್ಸ್ ಆಫ್ ಎ ಫ್ಲವರ್. ಫ್ಲವರ್ ನ ಭಾಗದಿಂದ ಹೇಳ್ತಾ ಹೋಗೋಣ. ಪಾರ್ಟ್ಸ್ ಆಫ್ ಫ್ಲವರ್. ಫ್ಲವರ್ ಭಾಗದಲ್ಲಿ ನಾನು ಹೇಳಿದೆ ಹೊರಗಿನ ಒಂದು ಔಟರ್ ಮೋಸ್ಟ್ ಓರಲ್ ನಾವು ಕೇಲಿಕ್ಸ್ ಅಂತ ಕರಿತೀವಿ. ಹೇಳ್ಕೊಂಡಿದೆ ಕೇಲಿಕ್ಸ್, ಇವು ತೋರಿಸಿದ್ರೆ ಕೇಲಿಕ್ಸ್. ಈ ಕೇಲಿಕ್ಸ್ ಅನ್ನೋದು ಔಟರ್ ಮೋಸ್ಟ್ ಓರಲ್ ಆಫ್ ದಿ ಫ್ಲವರ್ ಅನ್ನೋದು, ಅಂಡ್ ಇಟ್ಸ್ ಎ ಫಸ್ಟ್, ಹೊರಗಿಂದ ನಾವು ಫಸ್ಟ್ ಅಂತ ಹೇಳ್ಕೊಂತೀವಿ. ನೆಕ್ಸ್ಟ್ ಸೆಕೆಂಡ್ ಥರ್ಡ್. ದಿಸ್ ಯು ಕ್ಯಾನ್ ಸಿ. ಇಲ್ಲಿ ಬಂದಾಗ ನಮಗೆ ಈ ಕಾಣ್ತಾ ಇದೆಲ್ಲ ದಿಸ್ ಇಸ್ ವಾಟ್ ಕಾಲ್ ದೆಮ್ ಇಸ್ ಗ್ರೀನ್, ಗ್ರೀನ್ ಪೋರ್ಷನ್ಸ್ ನೀವೇನು ವಿಸಿಬಲ್ ಕಾಣ್ತಾ ಇದೆಲ್ಲ ದಿಸ್ ಇಸ್ ಅವು ದಟ್ ಕಾಲ್ ದೆಮ್ ಇಸ್ ಎ ಕೇಲಿಕ್ಸ್ ಗಳು. ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದಟ್ ಕಾಲ್ ಈಸಿಯಾಗಿ ನೋಟಿಸ್ ಮಾಡಬಹುದು. ನೋಡಿ ಇವೆಲ್ಲ ಏನಿವು ಇದರ ವಾಟ್ ಕಾಲ್ ದೆಮ್, ಇಲ್ಲಿ ನೋಡಿ ಎರಡು ಇದಾವೆ, ಇಟ್ಸ್ ಕಾಲ್ಡ್ ಕೇಲಿಕ್ಸ್. ಇವೆಲ್ಲ ಯುನೈಟ್ ಆಗಿ ಕೂಡಿದಾವೆ ಅಷ್ಟೇ. ಇಲ್ಲಿ ನೋಡಿ ಇಲ್ಲ ಟ್ಯೂಬ್ ಆಗಿದೆ ಅಂದ್ರೆ ಕೂಡಿದಾವೆ. ಇವೆಲ್ಲ ಒಂದೊಂದು ಸಪರೇಟ್ ಹೊರಗಡೆ ಕಾಣ್ತದೆ. ಇಲ್ಲಿ ಸೈಡಿಗೆ ನಿಮ್ಗೆ ಕಾಣ್ತದೆ ಸಪರೇಟ್. ಇಲ್ಲಿ ಅವು ಏನಾಗ್ತವೆ ಸಪರೇಟ್ ಇಲ್ಲಿ ಕಾಣ್ತದೆ. ದಿಸ್ ಇಸ್ ಸಪರೇಟ್, ದಿಸ್ ಇಸ್ ಕೇಲಿಕ್ಸ್, ಇದೊಂದು ಕೇಲಿಕ್ಸ್, ಇದೊಂದು ಕೇಲಿಕ್ಸ್, ಇವೆಲ್ಲ ಕೂಡ್ಕೊಂಡ್ಬಿಡ್ತಾವೆ. ಇವು ಕೇಲಿಕ್ಸ್. ಈ ಕೇಲಿಕ್ಸ್ ಹೊರಗಿನ ಸುತ್ತಿದೆ ಔಟರ್ ಮೋಸ್ಟ್ ಪೂರ್ತಿ. ಆಮೇಲೆ ನೆಕ್ಸ್ಟ್ ಇದು ಬರ್ತದೆ. ಆಮೇಲೆ ನೆಕ್ಸ್ಟ್ ಒಳಗಡೆ ಟ್ಯೂಬ್ ಆಗಿರ್ತದೆ, ಅದು ಗೈನೀಷಿಯಂ. ಇದು ಔಟರ್ ಮೋಸ್ಟ್ ಓರಲ್ ಅಂತ ಕರೀತಾರೆ. ದಿಸ್ ಕಾಲ್ಡ್ ದೆಮ್ ಇಸ್ ಈ ಕೇಲಿಕ್ಸ್ ಔಟರ್ ಮೋಸ್ಟ್ ಅಂಡ್ ಫಸ್ಟ್ ಓರಲ್ ಆಫ್ ದಿ ಫ್ಲವರ್. ದಿಸ್ ಕಾಲ್ಡ್ ಕೇಲಿಕ್ಸ್. ಇದರ ಒಂದೊಂದು ಯೂನಿಟ್ಸ್ ಏನೈತೆ ನಾವು ಇಂಡಿವಿಜುವಲ್ ಯೂನಿಟ್ಸ್ ಕಾಲ್ಡ್ ದೆಮ್ ಸೆಪಲ್ಸ್. ಇವನ್ನೈತೆ ನಾವು ಸೆಪಲ್ಸ್. ಇಫ್ ದೀಸ್ ಸೆಪಲ್ಸ್ ಆರ್ ಫ್ಯೂಸ್ಡ್, ಇವೆಲ್ಲ ಕೂಡ್ಕೊಂಡು ನೋಡಿ, ಕೂಡ್ಕೊಂಡಿದ್ರೆ ನಾವು ಗ್ಯಾಮೋಸೆಪಲಸ್ ಅಂತ ಕರಿತೀವಿ. ಇಫ್ ದೇ ಆರ್ ಫ್ರೀ ಇದ್ರೆ ನಾವು ವಾಟ್ ಕಾಲ್ ದೆಮ್ ಇಸ್ ಪಾಲಿಸೆಪಲಸ್. ಇದು ಈಗ ಸೆಪಲ್ಸ್ ಬಗ್ಗೆ ಹೇಳಿದೆ. ಸೆಪಲ್ಸ್ ಅಲ್ಲಿ ವಾಟ್ ಕಾಲ್ ದೆಮ್ ಇಸ್ ಕೇಲಿಕ್ಸ್. ಕೇಲಿಕ್ಸ್ ನ ಒಂದೊಂದು ಇಂಡಿವಿಜುವಲ್ ಯೂನಿಟ್ಸ್ ಕಾಲ್ಡ್ ಸೆಪಲ್ಸ್ ಅಂತೀವಿ. ಸೆಪಲ್ಸ್ ಇಸ್ ದಿ ಔಟರ್ ಮೋಸ್ಟ್ ಅಂಡ್ ದಿ ಫಸ್ಟ್ ಓರಲ್, ಹೊರಗಿನ ಸುತ್ತು ಫಸ್ಟ್ ಓರಲ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ದೆಮ್ ಇಸ್ ಅಲ್ಲಿ ಇಂಡಿವಿಜುವಲ್ ಕೇಲಿಕ್ಸ್ ನ ಒಂದೊಂದಕ್ಕೆ ಏನಂತೀವಿ ನಾವು ಒಂದು ದಿಸ್ ವೇಕೆನ್ಸಿ. ಒಂದೊಂದಕ್ಕೆ ಏನಂತೀವಿ ನಾವು, ಇಂತ ಒಂದೊಂದಿದಾವೆ, ಇಲ್ಲೊಂದಿದೆ, ಈ ಕಡೆ ಒಂದಿದೆ, ಈ ಕಡೆ ನೋಡಿ ಇಲ್ಲೊಂದಿದೆ. ಒಂದೊಂದಕ್ಕೆ ಏನಂತೀವಿ ನಾವು ವಾಟ್ ಕಾಲ್ ದೆಮ್ ಇಸ್ ಸೆಪಲ್ಸ್ ಅಂತ ಕರಿತೀವಿ. ಅವು ಮೇಲೆಗಡೆ ನೋಡಿ ಕೂಡಿದಾವೆ. ಇದೇ ಕೂಡಿದ್ರೆ ಅವನು ಗ್ಯಾಮೋಸೆಪಲಸ್, ಅದರ್ವೈಸ್ ಕಾಲ್ಡ್ ಪಾಲಿಸೆಪಲಸ್ ಅಂತ. ಇದು ನನಗೆ ಎಕ್ಸಾಮ್ ಅಲ್ಲಿ ಟೆಕ್ನಿಕಲ್ ಟರ್ಮ್ಸ್ ಗೊತ್ತಿರಬೇಕು. ಇದನ್ನ ಮುಖಾಂತರ ನಾವು ಹೇಳ್ತೀವಿ. ಪಾಲಿಸೆಪಲಸ್, ಗ್ಯಾಮೋಸೆಪಲಸ್, ಸೆಪಲ್ಸ್ ಎಷ್ಟಿದಾವೆ ಕೇಲಿಕ್ಸ್. ಕೇಲಿಕ್ಸ್ ನಲ್ಲಿ ಒಂದೊಂದಕ್ಕೆ ನಾವು ವಾಟ್ ಕಾಲ್ ಸೆಪಲ್ಸ್ ಅಂತ ಕರಿತೀವಿ. ಆ ಸೆಪಲ್ಸ್ ಗಳು ನಾವು ಕೂಡಿದ್ರೆ ಯುನೈಟೆಡ್ ಆಗಿದ್ರೆ ಎಂತ ಕರಿತೀವಿ ನಾವು ಗ್ಯಾಮೋಸೆಪಲಸ್. ಅವು ಫ್ರೀ ಇದ್ರೆ ಹೇಳ್ತೀವಿ ನಾವು, ಫ್ರೀ ಇದ್ರೆ ಕಾಲ್ಡ್ ಪಾಲಿಸೆಪಲಸ್. ಇವು ನಾವು ಟೆಕ್ನಿಕಲ್ ಟರ್ಮ್ಸ್. ಇವನ್ನ ಉಪಯೋಗಿಸಿ ನಾವು ಫ್ಯಾಮಿಲಿ ಕ್ಯಾರೆಕ್ಟರ್ಸ್ ಬರೀಬೇಕಾಗುತ್ತೆ. ಹಂಗಾಗಿ ರಿಮೆಂಬರ್ ದಿಸ್ ಕಾಲ್ಡ್ ವಾಟ್ ಇಸ್ ಗ್ಯಾಮೋಸೆಪಲಸ್. ಕೂಡಿರೋದು ಟ್ಯೂಬ್ ಆಗಿರ್ತವೆ ಎಲ್ಲ ಸೆಪಲ್ಸ್ ಕೂಡ್ಕೊಂಡು. If they are not free, then it's called polycephalus. Okay, you know, polycephalus conditions. So, this is called calyx. This is the outermost first oral of the flower. Outermost and first oral of the flower. This is called calyx. Next come to the what called then is next part ಎರಡನೇ ಸುತ್ತು ಬರುತ್ತೆ. ಎರಡನೇ ಸುತ್ತಲ್ಲಿ ಪೆಟಲ್ಸ್ ನೋಡಿ, ಚೆನ್ನಾಗಿ ಕಾಣ್ತದೆ. petals.
petal is what ಕಳೆದ್ರೆ it is second oral. Is it? ಇದು first oral ಅಂದ್ರೆ ಇದು ಎರಡನೇ ಸುತ್ತಲ್ಲಿ ಕಂಡು ಬರುತ್ತೆ. second oral. Second and colored. Okay, petals with the colored oral. The flower. ಅನ್ನೋದು and we can attract the insects for pollination ಗೆ insect attract ಮಾಡಲಿಕ್ಕೆ ಆ ತರ pollination ಅಂದ್ರೆ pollen grains ಅಂತಂದು ಸ್ಟಿಕ್ ಅನ್ನು ಬೆಳೆಸಲಿಕ್ಕೆ pollination ಪರಾಗಸ್ಪರ್ಶ ಕ್ರಿಯೆಗೆ ಈ ಇನ್ಸೆಕ್ಟ್ ನ ಅಟ್ರಾಕ್ಟ್ ಮಾಡಿ pollination ಮಾಡಿ ಫರ್ಟಿಲೈಸೇಷನ್ ಆಗಕ್ಕೆ ಸಹಾಯಕಾರಿಯಾಗಿದೆ. ಅಂದ್ರೆ ಸೆಕೆಂಡ್ ಅಂಡ್ ಕಲರ್ಡ್ ಓರಲ್ ಆಫ್ ದಿ ಫ್ಲವರ್ ಅನ್ನು ನಾವು ಓದಿಕೊಳ್ಳೋದೇನೆ ಸರ್. ಅದನ್ನ ಹೇಳ್ತೀವಿ ನಾವು ಪೆಟಲ್ಸ್ ಅಂತ ಕರಿತೀವಿ. ಕರೋಲಾ ಅಂತೀವಿ. ಒಂದೊಂದಕ್ಕೆ ಪೆಟಲ್ ಅಂತ ನೀವು ಓದಿಕೊಳ್ಳೋದೇನೆ ಕರೋಲಾ. ಅಷ್ಟು ಸೇರಿ ಕರೋಲಾದಲ್ಲಿ ಒಂದೊಂದು ಯೂನಿಟ್ಸ್ ನಾವು ಪೆಟಲ್ಸ್ ಅಂತ ಕರಿತೀವಿ. ನಾವು ತೋರಿಸ್ತೀನಿ ಈಗ. ಈ ಪೆಟಲ್ಸ್ ಗಳೆಲ್ಲ ಕೂಡಿದ್ರೆ ನಾವು ಅಲ್ಲೇ ಕೂಡಿದ್ರೆ ಏನ್ ಮಾಡ್ತೀವಿ? ರೈಟ್ ಆಗಿದ್ರೆ ಇಲ್ಲಿ ಪೆಟಲ್ಸ್ ಅದಕ್ಕೆ ಇಲ್ಲಿ ಸೆಪಲ್ಸ್ ಕೂಡ್ಕೊಂಡೋದಕ್ಕೆ ಗ್ಯಾಮೋ ಗ್ಯಾಮನೆ ಏನು ಕೂಡಿದಾವೆ? ಇಲ್ಲಿ ಪೆಟಲ್ಸ್ ಕೂಡಿದಾವೆ. ಅದಕ್ಕೆ ಗ್ಯಾಮೋ ಪೆಟಲಸ್ ಅಂತ ಕರೆದ್ರೆ ಗ್ಯಾಮೋ ಪೆಟಲ್ಸ್ ಅಂತ ಕರೀತೀವಿ. ಇದು ನೆನಪಿಡಬೇಕು. ನೆಕ್ಸ್ಟ್ ಓಡಿಕೊಂಡಿದೆ ಇಲ್ಲಿ ಪೆಟಲ್ಸ್ ಫ್ರೀ ಇದಾವ, ಕೂಡಿಲ್ಲ ಅಂದ್ರೆ ಅವಾಗ ಕೆಲಸ ಕೂಡಿರ್ತಾವೆ. ಕೆಲವು ನೀವು ಕೊಳವೆ ಹೂಗಳೆಲ್ಲ ಕೂಡಿರ್ತಾವೆ, ಕೆಲವಲ್ಲಿ ಕೂಡಿರೋದಿಲ್ಲ. ಓಡಿಕೊಂಡಿದ್ದೇನೆ ಕೂಡಿದೆ ನೋಡಿ. ಐನೆಸ್ಕಸ್ ಇಲ್ಲೆಲ್ಲ ಕೂಡಿಲ್ಲ ಅಂದ್ರೆ ನಾವು ಓಡಿಕೊಂಡಿದ್ದೇನೆ ಪಾಲಿ ಏನ್ ಕೂಡಿಲ್ಲ? ಪೆಟಲ್ಸ್ ಪಾಲಿ ಪೆಟಲಸ್ ನೋಡಿ. ಪಾಲಿ ಸೆಪಲಸ್ ನೋಡಿ ಕೂಡಿಲಿಕ್ಕೆ ಇಲ್ಲಿ ಪಾಲಿ ಪೆಟಲಸ್. ಪೆಟಲ್ಸ್ ಕೂಡಿಲ್ಲ, ಇಲ್ಲಿ ಸೆಪಲ್ಸ್ ಕೂಡಿಲ್ಲ ಅಷ್ಟೇ. ಇದು ನಾನು ತೋರಿಸ್ತೀನಿ ಕೆಸಿ. ಇಲ್ಲಿ ನೋಡಿ ದಿಸ್ ಇಸ್ ಕಾಲ್ಡ್ ಎಸ್ ಸೆಕೆಂಡ್ ಓರಲ್. ನಿಮಗೆ ಕಾಣ್ತಾ ಇದೆ ಇದು ಸೆಕೆಂಡ್ ಓರಲ್. ಇದು ಇಲ್ಲಿ ಒಂದೊಂದಕ್ಕೆ ಏನಂತ ನಾವು ಓಡಿಕೊಳ್ಳೋದೇನೆ ಇಂಡಿವಿಜುವಲ್ ಏನಂತ ನಾವು ಪೆಟಲ್ಸ್. ಒಂದೊಂದಕ್ಕೆ ನಾವು ಓಡಿಕೊಳ್ಳೋದೇನೆ ಒಂದೊಂದಕ್ಕೆ ಪೆಟಲ್ಸ್ ಅಂತ ಕರಿತೀವಿ. ಇದು ದಿಸ್ ಒನ್ ಅದರ್ ಪೆಟಲ್ ಲಿಕ್. ಈ ಪೆಟಲ್ಸ್ ಗಳು ಏನಾವಲ್ಲ ಅವು ಎಷ್ಟು ಇರ್ತವೆ ಅಂತ ಎಣಿಸ್ತಾರೆ. ಅವನ್ನ ಬರೀಬೇಕಾದ್ರೆ ಸೆಕೆಂಡ್ ಓರಲ್ ಕಲರ್ಡ್ ಫುಲ್ ಓರಲ್. ಈ ಪೆಟಲ್ಸ್ ಗಳೆಲ್ಲ ಕೂಡಿದಾವೆ ನೋಡಿ. ಸಪರೇಟ್ ಅದಾವೆ ಇಲ್ಲಿ ಆಕ್ಚುಲಿ ನೋಡಿ ಕಾಣ್ತೀವಿ. ಸಪರೇಟ್ ಅದಾವೆ. ಈ ತರ ಸಪರೇಟ್ ಇದಾವೆ ಅಂದ್ರೆ ನಾವು ಅದನ್ನ ನೋಡಿಕೊಳ್ಳೇವೆ ಏನಂತ ಕರಿಬೇಕಂದ್ರೆ ಪಾಲಿ ಪೆಟಲಸ್ ಅಂತ ಕರಿಬೇಕು. ಅವು ಕೂಡಿದ್ರೆ ಏನಾಗಿದ್ರೆ ಕೂಡ್ಕೊಂಡು ಏನಾದ್ರು ಟ್ಯೂಬ್ ತರ ಆಗಿದ್ರೆ ನೋಡಿಕೊಳ್ಳೇವೆ ಗ್ಯಾಮೋ ಪೆಟಲಸ್ ಅಂತ ಬರೀತಿದೆ. ದಿಸ್ ಇಸ್ ದಿ ಸೆಕೆಂಡ್ ಓರಲ್ ಆಫ್ ದಿ ಫ್ಲವರ್ ಬಗ್ಗೆ ಹೇಳಿದ್ವಿ. ದಿಸ್ ಆರ್ ದಿ ಅಸರಿ ಓರಲ್ಸ್ ಆಫ್ ದಿ ಫ್ಲವರ್. ಈಗ ನೀವು ಡಿಸ್ಕಸಿಂಗ್ ನೆನಪಿಟ್ಕೋಬೇಕು. ಕ್ಯಾಲಿಕ್ಸ್ ಒನ್ ಆಫ್ ದಿ ಸೆಪಲ್ಸ್. ಕರೋಲಾ ಅಷ್ಟು ಸೇರಿ ನಾವು ಕರೋಲಾ ಅಂದ್ವಿ, ಅಷ್ಟು ಸೇರಿ ಕರೋಲಾ. ಒಂದೊಂದಕ್ಕೆ ಅಂತೀವಿ ನಾವು ಪೆಟಲ್ಸ್ ಅಂತ. ಹಂಗೆ ಇಲ್ಲಿ ಕ್ಯಾಲಿಕ್ಸ್ ನ ಸೆಪಲ್ ಒಂದೊಂದಕ್ಕೆ, ಕರೋಲಾ ಒಂದೊಂದಕ್ಕೆ ಪೆಟಲ್ಸ್ ನೆನಪಿಟ್ಕೋಬೇಕು. ಕೂಡಿದ್ರೆ ಗ್ಯಾಮ್, ಕೂಡಿದ್ರೆ ಪಾಲಿ. ಅಲ್ಲಿ ಇಲ್ಲಿಗೆ ಕೂಡಿದ್ರೆ ಗ್ಯಾಮ ಸೆಪಲಸ್, ಫ್ರೀ ಇದ್ರೆ ಪಾಲಿ ಸೆಪಲಸ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಇದು ರಿಗಾರ್ಡಿಂಗ್ ದಿ ಅಸರಿ ಓರಲ್ಸ್ ಆಫ್ ದಿ ಫ್ಲವರ್. ನಾವು ಅಲ್ಲಿ ಪಾಸ್ವರ್ಡ್ ಹೊಡಿಕೊಳ್ತೀನಿ ಎಸ್ಟಿವೇಷನ್. ಈಗ ಈ ಪೆಟಲ್ಸ್ ಇವನ್ನ ಫ್ಲೋರಲ್ ಲೀವ್ಸ್ ಅಂತ, ಫ್ಲೋರಲ್ ಓರಲ್ಸ್ ಅಂತ ಕರಿತೀವಿ. ಈ ಫ್ಲೋರಲ್ ಓರಲ್ಸ್ ಇದೆಲ್ಲ ಲೀವ್ಸ್ ಅಂತ ಕರಿತೀವಿ. ಕೆರಿಕ್ಸ್ ಕರಲಗೆ ನಾವು ಫ್ಲೋರಲ್ ಲೀವ್ಸ್. ಆ ಫ್ಲೋರಲ್ ಲೀವ್ಸ್ ಆದಂತ ಕೆರಿಕ್ಸ್ ಕರಲ ಎಂಡ್ ಇರ್ತವೆ. ಅದಕ್ಕೆ ನಾವು ಒಂದು ಎಸ್ಟಿವೇಷನ್ ಅಂತ ಕರಿತೀವಿ. ಅಂದ್ರೆ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಅಂಡ್ ಪೆಟಲ್ಸ್ ಇನ್ ಎ ಫ್ಲವರ್ ಇಸ್ ಕಾಲ್ಡ್ ಎಸ್ಟಿವೇಷನ್. ಯಾವ ರೀತಿ ಅರೇಂಜ್ ಆಗಿದ್ದಾವೆ ಅನ್ನೋದು ಇಲ್ಲಿ ನೋಡಿ. ನಿಮಗೆ ಈ ಒಂದು ಗಿಡದಲ್ಲಿ ನೀವು ಹೆಲೋಟ್ರೋಪಿಸ್ ಈ ಒಂದು ಪೆಟಲ್ಸ್ ನೋಡಿ, ಇಲ್ಲಿ ಪೆಟಲ್ಸ್ ನೋಡಿ ಸ್ವಲ್ಪ ಏನಾರ ವ್ಯತ್ಯಾಸ ಅನಿಸುತ್ತೆ ನಿಮಗೆ. ಇಲ್ಲಿ ನೋಡಿ ಪಕ್ಕ ಸೈಡ್ ಇದಾವೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕ್ಲೀನ್ ನೋಡಿ ಅಬ್ಸರ್ವ್ ಮಾಡಿ. ಇದು ಒಳಗಡೆ ಹೋಗಿದೆ, ಇದು ಹೊರಗಡೆ ಇದೆ. ಈ ಕಡೆ ಹಿಂದ್ಗಡೆ ಮಾರ್ಜಿನ್ ನೋಡ್ರಿ, ಇಸ್ ಮಾರ್ಜಿನ್ ಇನ್ಸೈಡ್ ಇದೆ, ಇಂದು ಹೊರಗಡೆ ಇದೆ. ನನ್ನ ಇದ್ರ ಮಾರ್ಜಿನ್ ನೆಕ್ಸ್ಟ್ ಫ್ಲವರ್, ನೆಕ್ಸ್ಟ್ ಪೆಟಲ್ಸ್, ನೆಕ್ಸ್ಟ್ ಇಲ್ಲಿ ಒಳಗಡೆ ಹೋಗಿದೆ, ದಿಸ್ ಒಳಗಡೆ ಇದೆ, ಇದು ಹಿಂದ್ಗಡೆ ಇದೆ, ಹೊರಗಡೆ ಇದೆ. ಹಿಂಗೆ ಇದು ಟ್ವಿಸ್ಟೆಡ್ ಎಸ್ಟಿವೇಷನ್. ಇಲ್ಲಿ ಸೈಡ್ ಬೈ ಸೈಡ್ ಇದಾವೆ ನೋಡಿ. ಇಲ್ಲಿ ನೋಡಿ ಕೂಡ್ಕೊಂಡಾವ, ಇಲ್ಲಿ ಗೊತ್ತಾಗುತ್ತೆ. ಕೂಡ್ಬಿಟ್ಟಾವ, ಇಲ್ಲಿ ಹೊಡ್ಕೊಂಡ್ರೆ ಗೊತ್ತಾಗುತ್ತೆ. ಇದು ಇಲ್ಲಿ ಸೈಡ್ ಬೈ ಸೈಡ್ ಇರ್ತಾವೆ, ಹಿಂಗೆ ಅಂಟ್ಕೊಂಡಿರ್ತಾವೆ. ಮಾರ್ಜಿನ್ ಅಂಟಿರ್ತಾವೆ. ಇಲ್ಲಿ ಮಾರ್ಜಿನ್ ಇದ್ರ ಮಾರ್ಜಿನ್ ಅಂಟಿರ್ತದೆ. ಇದಕ್ಕೆ ಬೇರೆ ಎಸ್ಟಿವೇಷನ್. ಹಂಗೆ ಈ ಪೆಟಲ್ಸ್ ಅರೇಂಜ್ಮೆಂಟ್ ಆಫ್ ಪೆಟಲ್ಸ್ ಅಂಡ್ ಸೆಪಲ್ಸ್ ಇನ್ ಎ ಫ್ಲವರ್ ಇಸ್ ಕಾಲ್ಡ್ ಎಸ್ಟಿವೇಷನ್. ಇಲ್ಲಿ ನಾವು ಎಸ್ಟಿವೇಷನ್ ಎಕ್ಸಾಮ್ ಅಂತ ಕೇಳ್ತಾರೆ. ಅದರಲ್ಲಿ ಟೈಪ್ಸ್ ಇದಾವೆ. ಎಸ್ಟಿವೇಷನ್ ಇದೆ ಅರೇಂಜ್ಮೆಂಟ್ ಆಫ್ petals and sepals in a flower. The flower, but the flower is called estivation. Estivation types one is called as valvate estivation. Second one is called as twisted estivation.
Third one is what you call them as a imbricate excavation. Imbricate excavation. And the fourth one is called them as a auxiliary excavation. You suppose you are saying that four types of variations. Excavation exam explain 5 marks they can ask in your exam. What is the excavation and types explain mark. Valvate excavation. Valvate excavation ಅಂದ್ರೆ ಏನಂದ್ರೆ ಇನ್ನು ತೋರಿಸ್ತಾ ಹೋಗ್ತೀನಿ ಈ ಕಡೆ ಈ ತರ ಪೆಟಲ್ಸ್ ಎಷ್ಟರಲ್ಲಿ 5 ರಲ್ಲಿ 4 ರಲ್ಲಿ 5 ತೋರಿಸ್ತೀನಿ ಈ ತರ ಪೆಟಲ್ಸ್ ಅದರ ಸೆಪಲ್ಸ್ ಇದನ್ನ ನಾವು ವ್ಯಾಲ್ವೇಟ್ ಎಸ್ಟಿಮೇಷನ್ ಇದಕ್ಕೆ ರೈಟ್ ಕಲರ್ ಇದಕ್ಕೆ ರೈಟ್ ಈ ತರ ಇರುತ್ತೆ ಅವು ಕೂಡಿದ್ರೆ ನಾವು ಕೂಡಿದ್ರೆ ಏನಿದೆಲ್ಲ ಗ್ಯಾಮೋ ಪೆಟಲ್ಸ್ ಗ್ಯಾಮೋ ಪೆಟಲಸ್ ಕೂಡಿದ್ರೆ ಫ್ರೀ ನೋಡಿ ಫ್ರೀ ಇದಕ್ಕೆ ಪಾಲಿಸ್ ಪೆಟಲಸ್ ಇದು ವ್ಯಾಲ್ವೇಟ್ ಎಸ್ಟಿಮೇಷನ್ ಉದಾಹರಣೆ ನಂಬರ್ ದಿಸ್ ಇಸ್ ನೆಕ್ಸ್ಟ್ ಲೆಕ್ಚರ್ ಬರ್ತಿ ಟ್ವಿಸ್ಟೆಡ್ ಎಸ್ಟಿಮೇಷನ್ ಈ ತರ ಅದು ಫ್ಲವರ್ ಅಲ್ಲಿ ನೋಡಬೇಕು ನೀವು ಆ ಫ್ಲವರ್ ಅಲ್ಲಿ ಪೆಟಲ್ಸ್ ನ ಸೆಪಲ್ಸ್ ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಕಾಣುತ್ತೆ ಈ ತರ ಎಸ್ಟಿಮೇಷನ್ಸ್ ದಿಸ್ ಇಸ್ ವಾಟ್ ಯು ಕಾಲ್ ದ ಟ್ವಿಸ್ಟೆಡ್ ಎಸ್ಟಿಮೇಷನ್ ಇದು ಮಾರ್ಜಿನ್ ನೋಡಬೇಕು ಮಾರ್ಜಿನ್ ಅಲ್ಲಿ ಹೇಗೆ ಆಗಿದೆ ಅಂತ ಇದು ಟ್ವಿಸ್ಟೆಡ್ ನೆಕ್ಸ್ಟ್ ಒನ್ ಇಂಬ್ರಿಕೇಟ್ ಎಸ್ಟಿಮೇಷನ್ ತೋರಿಸ್ತೀನಿ ಇಂಬ್ರಿಕೇಟ್ ಎಸ್ಟಿಮೇಷನ್ ಒನ್ ಇಸ್ ಕಂಪ್ಲೀಟ್ಲಿ ಇನ್ ಇರುತ್ತೆ ಅದರ ಕಳೆದ ಸೇಮ್ ನೋಡಿ ಈ ತರ ಇದೊಂದು ಅರೇಂಜ್ಮೆಂಟ್ ಹೇಳ್ತೀನಿ this was the imbricate excavation next one called the auxiliary excavation ಅಲ್ಲಿ called auxiliary ಅಂದ್ರೆ ಈ excavation ಅಲ್ಲಿ this is posterior pedals ಅಲ್ಲಿ ಈ ಕಡೆ ಕೆಳಗಡೆ ಇರುತ್ತೆ This one what we call as excavation. What is this type? These are the different types of excavation. I want to explain one by one. It's called as a valvate excavation. Valvate excavation ಅಂದ್ರೆ in case ನೀವು ಕೆಲವು ಟ್ರಾಪಿಕ್ಸ್ ಅಂದ್ರೆ ನಾನು ಈಗ ಹೇಳಿದಿಲ್ಲ ಈ ಒಂದು ಎಕ್ಕೆ ಗಿಡದಲ್ಲಿ ಈ ತರ ಎಕ್ಸ್ಟಿವೇಷನ್ ಕಂಡು ಬಂದಿದೆ ಇಲ್ಲಿ ಇನ್ ಕೇಸ್ ದಿಸ್ ಅಲ್ಲಿ ಏನಿದೆ ಫ್ಲೋರಲ್ ಲೀವ್ಸ್ ಇವೆ ದಳಗಳಿಗೆ ಏನಂತ ನಾವು ಪೆಟಲ್ಸ್ ಆಗಿರೋದು ಸೆಪಲ್ಸ್ ಗಳಿಗೆ ಏನಂತ ನಾವು ಫ್ಲೋರಲ್ ಎಲೆಗಳು ಅಂತ ಕರಿತೀವಿ ಫ್ಲೋರಲ್ ಲೀವ್ಸ್ ಅಲ್ಲಿ ಐದರ್ ಕೇಲಿಕ್ಸ್ ಆಗಿರೋದು ಕರಲ್ ಆಗಿರೋಲ್ಲ they connected each other by with their margin they connected ಆಗಿದೆ ಒಂದಕ್ಕೊಂದು with their margin without overlapping they are connected each other ನೋಡಿ valvate excavation ಅಲ್ಲಿ ಫ್ಲೋರಲ್ ಲೀವ್ಸ್ ಆದಂತ ಕೇಲಿಕ್ಸ್ ಆಗಿರೋದು ಕರಲ್ ಆಗಿರೋದು they connected each other with their margin without overlapping ನೋಡಿ ಇಲ್ಲಿ ಇನ್ ಕೇಸ್ ಇದರಲ್ಲಿ ಕಾಣ್ತಿದೆ ಇದು ಪೆಟಲ್ಸ್ ಸರ ತಗೋಬಹುದು ನೀವು ಕೇಲಿಕ್ಸ್ ಸರ ತಗೋಬಹುದು ನಾನು ಇಲ್ಲಿ ಪೆಟಲ್ಸ್ ತೋರಿಸ್ತಾ ಇದೀನಿ ಪೆಟಲ್ಸ್ ಅಥವಾ ನೋಡಿ ಎರಡನ್ನೂ ಅಬ್ಸರ್ವ್ ಮಾಡಬೇಕು ಇಲ್ಲಿಂದ ಪೆಟಲ್ಸ್ ಬಗ್ಗೆ ಬರೀ ಪೆಟಲ್ಸ್ ನೋಡ್ಬೇಕು ಕೇಲಿಕ್ಸ್ ನೋಡ್ಬೇಕು ಇಲ್ಲಿ ಇವು ದಿಸ್ ಇಸ್ ವಾಟ್ ಯು ಕಾಲ್ ಪೆಟಲ್ಸ್ ಗಳು ಮಾರ್ಜಿನ್ ಟಚ್ ಆಗಿದಾವೆ ಅಷ್ಟೇ ನೋಡಿ ಸೈಡ್ ಗೆ ಟಚ್ ಆಗಿರ್ತವೆ ಇಲ್ಲ ಅಷ್ಟೇ ಮಾರ್ಜಿನ್ ಓವರ್ ಲ್ಯಾಪ್ ಒಂದ್ರ ಮೇಲೆ ಒಂದ್ ಏನಿಲ್ಲ ಇಲ್ಲಿ ನೀವು ಈ ಬಡ್ ಅಲ್ಲಿ ಈಸಿಯಾಗಿ ಕಾಣುತ್ತೆ ನೋಡಿ ಕಿಸಿ ಹೊಡೆದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಮಾರ್ಜಿನ್ ನಾನು ತೋರಿಸ್ತೀನಿ ಕಿಸಿ ಹೊಡೆದು ಇದು ಕಟ್ ಆಗುತ್ತೆ ನೋಡಿ ಇಲ್ಲಿ ಈ ಮಾರ್ಜಿನ್ ಟಚ್ ಆಗಿದೆ ಅಷ್ಟೇ ಕೇಸಿ ಇಲ್ಲಿ ಮಾರ್ಜಿನ್ ಟಚ್ ಆಗುತ್ತೆ ನೋಡಿ ಮಾರ್ಜಿನ್ಗಳು ಹಿಂಗೆ ಟಚ್ ಆಗಿರ್ತಾವೆ ಮಾರ್ಜಿನ್ ಮಾತ್ರ ಹಿಂಗ್ ಟಚ್ ಆಗಿರ್ತವೆ ಕೆನ್ಸಿ ಕಟ್ ಮಾಡಿದಾಗ ಫ್ಲವರ್ ಬಿಚ್ಚಿದಾಗ ಗೊತ್ತಾಗುತ್ತೆ ಇಲ್ಲಿ ನೋಡಿ ಮಾರ್ಜಿನ್ ಟಚ್ ಆಗಿದಾವೆ ಇಲ್ಲಿ ಮಡಿಸಿದೆ ಅಷ್ಟೇ ಮಾರ್ಜಿನ್ ಮಾತ್ರ ಟಚ್ ಆಗಿದ್ವು ಇಲ್ಲಿ ನೋಡಿ ಮಾರ್ಜಿನ್ ಇದ್ರ ಮಾರ್ಜಿನ್ ಒಂದ್ ಪೆಟಲ್ಸ್ ನ ಮಾರ್ಜಿನ್ ಇಲ್ಲೊಂದು ಪೆಟಲ್ ಇದೆ ಇನ್ನೊಂದು ಪೆಟಲ್ ಇಲ್ಲಿದೆ ಇವೆರಡರ ಮಾರ್ಜಿನ್ ಏನಾಗಿದೆ ವಿ ಕ್ಯಾನ್ ಸಿ ಈ ಮಾರ್ಜಿನ್ ಈ ಪಕ್ಕದ ಇದಂತ ಮಾರ್ಜಿನ್ ಏನಾಗಿದೆ ಮಾರ್ಜಿನ್ ದಿಸ್ ಮಾರ್ಜಿನ್ ಈ ಕಡೆ ದಿಸ್ ಮಾರ್ಜಿನ್ ಅಂಡ್ ದಿಸ್ ಮಾರ್ಜಿನ್ ಈ ಮಾರ್ಜಿನ್ಗಳು ಟಚ್ ಆಗಿರ್ತವೆ ವಿತೌಟ್ ಓವರ್ಲ್ಯಾಪ್ ಆಗಿದೆ ನೋಡಿ ಕಾಣ್ತೀನಿ ಚಿತ್ರದಲ್ಲಿ ಕಾಣುತ್ತೆ ಇದ್ರ ಮಾರ್ಜಿನ್ ಹತ್ತಿರ ಹೊರತು ಇದ್ರ ಮ್ಯಾನ್ ಹೋಗಿಲ್ಲ ಯಾರು ಇದರ ಮಾರ್ಜಿನ್ ಹತ್ತಿರ ಇದ್ದು ನಾಟ್ ಓವರ್ಲ್ಯಾಪ್ ಹೋಗಿಲ್ಲ ಈ ಮಾರ್ಜಿನ್ ಏನಾದ್ರೆ ಟಚ್ ಹತ್ತಿರ ಇದಾವೆ ದಿಸ್ ಮಾರ್ಜಿನ್ ಮಾರ್ಜಿನ್ ಇದೆ ಫ್ಲೋರಲ್ ಲೀವ್ಸ್ ಸೆಪಲ್ಸ್ ಆಗಿರುತ್ತೆ ಪೆಟಲ್ಸ್ ಆಗಿದ್ದು ದೇ ಮಾರ್ಜಿನ್ ಟಚ್ ಈಚ್ ಅದರ್ ವಿತೌಟ್ ಓವರ್ಲ್ಯಾಪಿಂಗ್ ಈ ತರ ಒಂದ್ರ ಮೇಲೆ ಒಂದು ಹಿಂಗ್ ಓವರ್ಲ್ಯಾಪ್ ಆಗಿಲ್ಲ ಮಾರ್ಜಿನ್ಸ್ ಲೈಕ್ ಇದೊಂದು ಪೆಟಲ್ ಈ ಮಾರ್ಜಿನ್ ಹಿಂಗ್ ಇರ್ತಾ ಹೊರತು ಒಂದ್ರ ಮೇಲೆ ಒಂದು ಹಿಂಗ್ ಓವರ್ಲ್ಯಾಪ್ ಆಗಿರಲ್ಲ ಅದಕ್ಕೆ ನಾವು ವ್ಯಾಲ್ವೇಟ್ ಎಸ್ಟಿಮೇಷನ್
ನೆಕ್ಸ್ಟ್ ನೋಡಿ ಕಳೆದಿದೆ ಟ್ವಿಸ್ಟೆಡ್ ಎಸ್ಟಿಮೇಷನ್ ಅಂದ್ರೆ ಎಕ್ಸಾಂಪಲ್ ನೋಡಿ ವೆರ್ಬಲ್ ಟ್ವಿಸ್ಟ್ ಅಂದ್ರೆ ಹೆಲಿಕ್ಸ್ ಅಥವಾ ಸೆಪಲ್ಸ್ ಇದಾವಲ್ಲ ಸೆಪಲ್ಸ್ ಆರ್ connected each other by their margin or connected attached to each other. Sepals are attached to each other, connected to each other by their margin without overlapping. Without overlapping is called as band-based distribution. Next one, twisted distribution ಅಂದ್ರೆ in case this ಏನಾಗಿದೆ ಅಂದ್ರೆ one member of the floral oral overlaps the another. One member ಒಂದು ದಳ overlaps the another ನ overlap ಮಾಡುತ್ತೆ. ಒಂದು overlaps the next one. ಇಲ್ಲಿ ನಿಮಗೆ ಈಸಿಯಾಗಿ ಕಾಣುತ್ತೆ ನೋಡಿ. ದಿಸ್ ಕಳೆದಿನ ಮಾಲ್ವೇಸಿ ಸೇರಿರುವಂತ ಒಂದು ಗಿಡದಲ್ಲಿ ಈಸಿ ಹತ್ರ ನೋಡಿ ನಿಮ್ಗೆ ಕಾಣುತ್ತೆ. ದಿಸ್ ಮಾರ್ಜಿನ್ ನೋಡ್ರಿ, ಇದ್ರ ಮಾರ್ಜಿನ್ ಕೆಳಗಡೆ ಇದೆ, ಇದ್ರ ಮಾರ್ಜಿನ್ ನೋಡಿ ಇಲ್ಲಿ ಕೆಳಗಡೆ ಇದೆ, ಇದು ಮೇಲಿದೆ. ನೆಕ್ಸ್ಟ್ ಇನ್ನು ಇದರ ಕಡೆ ಸೈಡ್ ಇನ್ ಮಾರ್ಜಿನ್ ಒಳಗಡೆ ಹೋಗಿದೆ, ಇದು ನೆಕ್ಸ್ಟ್ ಮೇಲೆ ಬಂದಿದೆ. ನೆಕ್ಸ್ಟ್ ಇದು ಒಳಗಡೆ ಹೋಗಿದೆ, ಇದು ಮೇಲೆ ಬಂದಿದೆ. ಹಿಂಗೆ ಒನ್ ಓವರ್ಲ್ಯಾಪ್ಸ್ ದ ಮಾರ್ಜಿನ್ ಆಫ್ ದಿ ಒನ್ ಓವರ್ಲ್ಯಾಪ್ಸ್ ದಿ ಅದರ್. ದಟ್ ಟೈಪ್ ಆಫ್ ಎಸ್ಟಿಮೇಷನ್ ಅಂದ್ರೆ ಫ್ಲೋರಲ್ ಲೀವ್ಸ್ ಅಲ್ಲಿ ಒನ್ ಮೆಂಬರ್ ಆಫ್ ದಿ ಓರಲ್ ಒಂದು ಮೆಂಬರ್ ದಳ ಓವರ್ಲ್ಯಾಪ್ಸ್ ದಿ ನೆಕ್ಸ್ಟ್ ನಾವು ಓವರ್ಲ್ಯಾಪ್ ಮಾಡಿ ಇಲ್ಲಿ ಈಸಿ ನೀವು ನೋಡಬಹುದು. ಈ ದಾಸವಾಳದಲ್ಲಿ ಕಾಣುತ್ತೆ ಕೆಸಿ ಇಲ್ಲಿ ನೋಡಿ ಒಂದು ಮಾರ್ಜಿನ್ ಕೆಳಗಡೆ ಇದೆ, ಇದು ಮೇಲಿದೆ, ಇನ್ಸೈಡ್ ಇದೆ, ಇದು ಮ್ಯಾಜಿನ್ ನೋಡಕ್ಕೆ ಇಲ್ಲಿ ಈಸಿ ನೀವು ನೋಟಿಸ್ ಮಾಡಿ. ಇದಗಡೆ ನೋಡಿ ಕಾಣುತ್ತೆ ಈಸಿ, ಯು ಕ್ಯಾನ್ ಈಸಿಲಿ ಸಿ ದಿಸ್. ಇಲ್ಲಿ ಕಾಣುತ್ತೆ ನೋಡಿ ಒನ್ ಮಾರ್ಜಿನ್ ಹೊರಗಡೆ ಇದೆ, ಇನ್ನು ಈ ಕಡೆ ಅದ್ರದ್ದು ಮಾರ್ಜಿನ್ ಒಳಗಡೆ ಹೋಗಿದೆ. ಒನ್ ಮಾರ್ಜಿನ್ ಮೇಲ್ಗಡೆ ಇಯರ್ ಯು ಕ್ಯಾನ್ ಸಿ ಇದೆ, ಒನ್ ಮಾರ್ಜಿನ್ ಮೇಲ್ಗಡೆ ಇದೆ, ಇನ್ನು ನೆಕ್ಸ್ಟ್ ಒಳಗಡೆ ಹೋಗಿದೆ, ನೆಕ್ಸ್ಟ್ ಇದು ಮೇಲೆ, ಇದು ಒಳಗಡೆ. ಈ ತರ ಓವರ್ಲ್ಯಾಪ್ ಆದ್ರೆ ಎಂತ ಎಸ್ಟಿಮೇಷನ್ ಅಂತ ಕಟ್ಟಿದೆ. ಒನ್ ಮಾರ್ಜಿನ್ ಇದು one member of the oral, one margin is overlapped by next overlap ಮಾಡಿ, ಇದ್ರದ್ದು ಇನ್ನೊಂದು ನೆಕ್ಸ್ಟ್ overlap ಮಾಡಿ, ಇದ್ರ ಮಾರ್ಜಿನ್ ನೆಕ್ಸ್ಟ್ ಇದು overlap ಮಾಡಿ, ಇದ್ರ ಮಾರ್ಜಿನ್ ನೆಕ್ಸ್ಟ್ ಇದು overlap ಮಾಡಿ. ಇಂತ overlap one member of the oral is overlapped by the next, that is called twisted estimation. ಅದಕ್ಕೆ ನಾವು twisted estimation ಅಂತ ಕರಿತೀವಿ. ಹೈಬಿಸ್ಕಸ್ ಅಲ್ಲಿ ಇದು ನೋಟಿಸ್ ಮಾಡ್ತೀವಿ. one member of the oral overlaps next one. ನೆಕ್ಸ್ಟ್ ಇಂಬ್ರಿಕೇಟ್ ಎಸ್ಟಿಮೇಷನ್ ನೋಡ್ರೆ, ಇಂಬ್ರಿಕೇಟ್ ಎಸ್ಟಿಮೇಷನ್ ಇಲ್ಲಿ 5 ಪೆಟಲ್ಸ್ ಇದಾವೆ ಅಥವಾ 5 ಕೆಲಿಕ್ಸ್ ಇದಾವೆ ಅಂದ್ರೆ 5 ಮೆಂಬರ್ಸ್ ಇದ್ರೆ ಔಟ್ ಆಫ್ ದಿ 5 ಮೆಂಬರ್ಸ್ ಒನ್ ಇಸ್ ಕಂಪ್ಲೀಟ್ಲಿ ಇಂಟರ್ನಲ್. ಒಂದು ಇಂಬ್ರಿಕೇಟ್ ಅಲ್ಲಿ ಒಂದು ಫುಲ್ಲಿ ಒಳಗಡೆ ಎರಡು ಮಾರ್ಜಿನ್ ಒಳಗಡೆ, ಇದು ಮಾರ್ಜಿನ್ ಈ ಮಾರ್ಜಿನ್, ಒನ್ ಇಸ್ ಕಂಪ್ಲೀಟ್ಲಿ ಇಂಟರ್ನಲ್ and one is completely external. One purely ಹೊರಗಡೆ, ಪೂರ್ತಿ ಮಾರ್ಜಿನ್ ಹೊರಗಡೆ, ಇದು ಮಾರ್ಜಿನ್ ಹೊರಗಡೆ. ಒಂದು ಈ ಒಂದು ದಡದ್ದು ಎರಡು ಮಾರ್ಜಿನ್ ಹೊರಗಡೆ, ಈ ಎರಡು ಮಾರ್ಜಿನ್ ಒಳಗಡೆ one is completely internal, one is completely external. ರಿಮೈನಿಂಗ್ ಉಳಿದಂತವು one inside, one partially, one margin is partially inside, another margin is partially outside. One margin is partially inside, another margin of the member is partially outside. Remaining are in and out. In out. One ಮಾತ್ರ one is completely internal ಇದೆ, is overlapped by the adjacent. ಎರಡು ಓವರ್ಲ್ಯಾಪ್ ಮಾಡ್ಕೊಂಡು ಇಲ್ಲಿ ಒಂದನ್ನ ಇದು ಓವರ್ಲ್ಯಾಪ್ ಮಾಡಿ, ಇದನ್ನ ಇದು ಓವರ್ಲ್ಯಾಪ್ ಮಾಡಿದೆ, adjacent ಪಕ್ಕದ ಇರೋ ಓವರ್ಲ್ಯಾಪ್ ಮಾಡ್ಕೊಂಡು. one is completely external, ಒಟ್ಟಿಗೆ is overlapping ಮಾಡ್ತದೆ, ಇದು ಓವರ್ಲ್ಯಾಪ್ ಮಾಡ್ತದೆ. ಯಾವ ಈ ಮಾರ್ಜಿನ್ ಇದನ್ನ ಓವರ್ಲ್ಯಾಪ್ ಮಾಡ್ತದೆ, ಇದನ್ನ ಓವರ್ಲ್ಯಾಪ್. one is completely overlapped by adjacent ಪಕ್ಕದ ಓವರ್ಲ್ಯಾಪ್ ಮಾಡಿ, ಎರಡು ಮಾರ್ಜಿನ್ ಇದು ಪಕ್ಕದ ಎರಡು ಓವರ್ಲ್ಯಾಪ್ ಮಾಡಿ. one is completely external ಅಂದ್ರೆ ಇದು overlapping the adjacent ಪಕ್ಕದ ಓವರ್ಲ್ಯಾಪ್ ಮಾಡ್ತದೆ. ನೆಕ್ಸ್ಟ್ ಇದು ಇನ್ನು ರಿಮೈನಿಂಗ್ ಆರ್ ಇನ್ ಅಂಡ್ ಔಟ್ ಇದ್ರೆ this type of estimation is called as ಏನಂತ ನಾವು ಇಂಬ್ರಿಕೇಟ್ ಎಸ್ಟಿಮೇಷನ್. ಅದಕ್ಕೆ ನಾವು ಇಂಬ್ರಿಕೇಟ್ ಎಸ್ಟಿಮೇಷನ್. ನೆಕ್ಸ್ಟ್ ಕಾಲ್ ವೆಕ್ಸಿಲರಿ ಎಸ್ಟಿಮೇಷನ್ ಅಂದ್ರೆ ಇಲ್ಲಿ ಒನ್ ಇಸ್ ಪೂರ್ತಿ ಒಳಗಿರುತ್ತೆ, ಒಂದು ಪೂರ್ತಿ ಹೊರಗಿರುತ್ತೆ, ರಿಮೈನಿಂಗ್ ಇನ್ ಅಂಡ್ ಔಟ್. ಅದರಲ್ಲಿ ಒನ್ ಇಸ್ ಕಂಪ್ಲೀಟ್ಲಿ ಇಂಟರ್ನಲ್ ಓವರ್ಲ್ಯಾಪ್ ಬೈ ದಿ ಅಡ್ಜಸೆಂಟ್, ಒನ್ ಇಸ್ ಕಂಪ್ಲೀಟ್ಲಿ ಎಕ್ಸ್ಟರ್ನಲ್ ಓವರ್ಲ್ಯಾಪಿಂಗ್ ದಿ ಅಡ್ಜಸೆಂಟ್ ನ ಓವರ್ಲ್ಯಾಪ್ ಇದೆ, ರಿಮೈನಿಂಗ್ ಇನ್ ಅಂಡ್ ಔಟ್. ಇಲ್ಲಿದೆ ಔಟ್ ಇದೆ ಅಂತ ಹೇಳ್ಬೋದು. ಒನ್ ಇಸ್ ಕಂಪ್ಲೀಟ್ಲಿ ಇಂಟರ್ನಲ್, ಒನ್ ಇಸ್ ಕಂಪ್ಲೀಟ್ಲಿ ಎಕ್ಸ್ಟರ್ನಲ್, ರಿಮೈನಿಂಗ್ ಇನ್ ಅಂಡ್ ಔಟ್ ಅಂತ ಬರೀ. ನೆಕ್ಸ್ಟ್ ನೋಡಿ ಕಾಲ್ಡ್ as auxiliary estimation. What is auxiliary estimation? In case this is out of the 5 members, one is called as posterior one.
posterior one ಅಂದ್ರೆ it called facing the mother axis ಅಂದ್ರೆ ಫ್ಲವರ್ ನ ಆಕ್ಸಿಸ್ ನ ಫೇಸ್ ಮಾಡಿರುವಂತದ್ದು ಒಂದು. ಅದೇನಾಗಿದೆ ಒಂದು ಲಾರ್ಜ್ ಒನ್ ದೊಡ್ಡದಿರುತ್ತೆ ಸ್ಟ್ಯಾಂಡರ್ಡ್ ಪೆಟಲ್ ಅಂತ ಕರೀತೀವಿ, ವಿಚ್ ಕ್ಯಾನ್ ಓವರ್ಲ್ಯಾಪ್ ದಿ ಟೂ ಲ್ಯಾಟರಲ್ ಪೆಟಲ್ಸ್. ಸೈಡ್ ಇರುತ್ತೆ ಎರಡನ್ನ ಓವರ್ಲ್ಯಾಪ್ ಮಾಡೋದು. ಇದು ಒಂದು ಲಾರ್ಜ್ ಪೆಟಲ್ ಇರುತ್ತೆ ಆಕ್ಚುಲಿ, ಇಟ್ ಕ್ಯಾನ್ ಓವರ್ಲ್ಯಾಪ್ ದಿ ಟೂ ಲ್ಯಾಟರಲ್ ಸೈಡ್ ಇರುತ್ತೆ ಎರಡನ್ನ ಓವರ್ಲ್ಯಾಪ್ ಮಾಡಿ each in turn overlaps the two small petals ಅನ್ನು overlap. ಇದು ನೋಡಿ ಏನು ಮಾಡ್ತೀನಿ ಎರಡನ್ನು overlap ಮಾಡ್ತೀನಿ ಇವೆರಡು. ಯಾಕಂದ್ರೆ this is called as ಅಂದ್ರೆ ಒಂದು ದೊಡ್ಡದಿತ್ತು ಇವೆರಡನ್ನು overlap ಮಾಡುತ್ತೆ, ಇವೆರಡು ಸಣ್ಣವನ್ನು overlap ಮಾಡುತ್ತೆ. This type of estivation is called as vexillary estivation. ಅಂತ ನಾವು vexillary estivation. Vexillary estivation ಅಲ್ಲಿ both out of the 5 members ಅಲ್ಲಿ one is faces the mother axis ಅಂದ್ರೆ ಮದರ್ ಆಕ್ಸಿಸ್ ನ ಫೇಸ್ ಮಾಡುವಂತದ್ದು ಏನಾಗಿದೆ ಅದು ಪಡಿಕೊಳ್ಳೋದೇನೆ ಪೋಸ್ಟೀರಿಯರ್ ಮೆಂಬರ್ ಅಂತ ಕರೀತೀವಿ. ಇದನ್ನ ಪೋಸ್ಟೀರಿಯರ್ ಮೆಂಬರ್ ಇದು ವಿಚ್ ಇಸ್ ಲಾರ್ಜೆಸ್ಟ್ ಇದೆ, ವಿಚ್ ಇನ್ ಕವರ್ಸ್ ದಿ ಟೂ ಲ್ಯಾಟರಲ್ ಕವರ್ ಮಾಡ್ಕೊಳ್ತೀವಿ. ನೋಡಿ ಇದು ಈ ಮಾರ್ಜಿನ್ ಇದೆ, ಈ ಮಾರ್ಜಿನ್ ಇದು ಸ್ಟ್ಯಾಂಡರ್ಡ್ ಪೆಟಲ್ದು ಮಾರ್ಜಿನ್ ಇವೆರಡನ್ನ ಮಾರ್ಜಿನ್ಗಳನ್ನ ಇದು ಕವರ್ ಮಾಡುತ್ತೆ. ಅಂಡ್ ಏನಾಗ್ತದೆ ವಿಚ್ ಇನ್ ಟರ್ನ್ ಅನ್ನೋದೇ ಇನ್ನರ್ ಮೋಸ್ಟ್ ಟೂ ಸ್ಮಾಲೆಸ್ಟ್ ಮೆಂಬರ್ಸ್ ಇನ್ನರ್ ಒಳಗಿರೋ ಸ್ಮಾಲೆಸ್ಟ್ ಇವೆರಡು ಲ್ಯಾಟರಲ್ ಪೆಟಲ್ಸ್ ಗಳು ಓವರ್ಲ್ಯಾಪ್ ಮಾಡ್ತವೆ. ದಿಸ್ ಟೈಪ್ ಆಫ್ ಎಸ್ಟಿವೇಷನ್ ಕಾಲ್ಡ್ ವೆಕ್ಸಿಲರಿ ಎಸ್ಟಿವೇಷನ್. ಹಿಂಗೆ there are 4 main types of the estivation: valvate, twisted, imbricate and the vexillary estivation ಅಂತ ನಾವು 4 ಟೈಪ್ ಆಫ್ ಎಸ್ಟಿವೇಷನ್ಸ್ ನ ಅಬ್ಸರ್ವ್ ಮಾಡಿದ್ವಿ. ನಾವು ಇಟ್ ಈಸ್ ರಿಗಾರ್ಡಿಂಗ್ ನೋಡಿಕೊಳ್ಳೋದೇನಿದೆ ಪೆಟಲ್ಸ್ ಆಮೇಲೆ ಕರಳ ಬಗ್ಗೆ ಹೇಳಿದ್ವಿ, ರಿಗಾರ್ಡಿಂಗ್ ನೋಡಿಕೊಳ್ಳೋ ಡಿಫರೆಂಟ್ ಟೈಪ್ಸ್ ಆಫ್ ಎಸ್ಟಿವೇಷನ್ಸ್ ಗಳನ್ನ ನೋಡಿಕೊಂಡ್ರಿ. ಈಗ ನಾವು ಎಸೆನ್ಷಿಯಲ್ ಓರಲ್ ಫ್ಲವರ್. ಫ್ಲವರ್ ನ ಬಹುಮುಖ್ಯವಾದಂತಹ ಭಾಗಗಳನ್ನೇ ರಿಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಭಾಗಗಳು. ಆ ಬಹುಮುಖ್ಯವಾದ ಭಾಗಗಳಲ್ಲಿ ಒಂದು ಮೇಲ್ ಪಾರ್ಟ್ ಇದೆ, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆ, ಆಂಡೀಶಿಯಂ ಅಂತ ಕರೀತೀವಿ. ಫೀಮೇಲ್ ನ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನೋಡಿಕೊಳ್ಳೋದು ಗೈನೀಶಿಯಂ. ಇವು ಎಸೆನ್ಷಿಯಲ್. ಇವು ನಾನು ನಾನ್ ಎಸೆನ್ಷಿಯಲ್ ಅಸರಿ ಓರಲ್ಸ್. ಈಗ ಸರಿ ಮಾಡೋದು essential oral of the flower. Essential oral of the flower ಅಲ್ಲಿ ಮುಖ್ಯವಾಗಿ ಅಂಡೀಶಿಯಂ ಅನ್ನೋದಕ್ಕೆ ನಾವು ಸ್ಟೇಮನ್ಸ್ ಇಂಡಿವಿಜುವಲ್ ಯೂನಿಟ್ಸ್ಗೆ ಸ್ಟೇಮನ್ಸ್ ಅಂತ ಕರಿತೀವಿ. ಆ ಸ್ಟೇಮನ್ಸ್ ನೋಡಿದಾಗ it consists a microspore of the stamens ಅಂತ ಕರೀತೀವಿ. each stamen consists of a filament and what you call anther and connective. ಈ ಆಂಡೀಶಿಯಂ ಅನ್ನೋದಕ್ಕೆ ನಾವು ಸ್ಟೇಮನ್ ಅಂತ ಕರೀತೀವಿ. ಅದರಲ್ಲಿ ಅಂತಸ್ತಾಯು ಆಮೇಲೆ ಮಧ್ಯದಲ್ಲಿ ಇದು ಫಿಲಮೆಂಟ್ ಇರುತ್ತೆ. ಫಿಲಮೆಂಟ್ ಕನೆಕ್ಟ್ ಮಾಡುವ ಕನೆಕ್ಟಿವ್ ಇರುತ್ತೆ. ಕನೆಕ್ಟಿವ್ ಇಸ್ ಟು ಕನೆಕ್ಟ್ ದಿ ಫಿಲಮೆಂಟ್ ವಿತ್ ದಿ anther. This is called anther. And this stem only stem ಅಂತ what you call this filament. ನಾವು ಒಂದು ಸ್ಟೇಮನ್ ಬದಲಿ ಅನೇಕ ಸ್ಟೇಮನ್ಸ್ ತೆಗೆದುಕೊಂಡ್ರೆ ಅದು ಅನೇಕ ಸ್ಟೇಮನ್ಸ್ ತಗೊಂಡ್ರೆ ಆಂಡೀಶಿಯಂ ಆಗುತ್ತೆ. ಒಂದು ಸ್ಟೇಮ್ ಅಂತ ಮಾಡ್ಕೊಳ್ಳಿ. ಇದು ಮುಖ್ಯವಾದಂತಹ ಭಾಗ ಫಿಲಮೆಂಟ್. ಇವುಗಳ ಅಂತರ್ ಕನೆಕ್ಟಿವ್ ಕನೆಕ್ಟಿವ್ ಅಂತ ಇರುತ್ತೆ. ಇಲ್ಲಿ ಇನ್ ಕೇಸ್ ದಿಸ್ ಅಲ್ಲಿ ಈ ಒಂದು ಆಂತರ ಒಳಗಡೆ ನಂಬರ್ ಆಫ್ ಲೋಬ್ಸ್ ಇರ್ತವೆ. ಅವನ ಒಳಗಡೆ 2 ಲೋಬ್ಸ್ 2 ಲೋಬ್ಸ್ ನೋಡಲ್ಪಟ್ಟಿದೆ. each lobe having what called 2 pollen sacs ಅಂತ ಒಳಗಡೆ ಚೀಲಗಳು. ಆ pollen sacs ಅಂತ ಕಳೆದಲ್ಲಿ ಮೈಕ್ರೋಸ್ಪೊರಾಂಜಿಯಾ ಏನೋ ಮೈಕ್ರೋಸ್ಪೊರಾಂಜಿಯಾ which contain number of pollen grains. ಒಳಗಡೆ ಅಂತ pollen grains ಇರ್ತವೆ. ಇದು ಕಟ್ ಆದಾಗ ಈ ಬಾಲಿಂದ pollen grains ಇಲ್ಲಿಗೆ. ಈ pollen grains ಇದೆ ಒಳಗಡೆ ಒಂದು pollen grain ಕೊಡಿ. ಈ pollen grains ಇದೆ ಒಳಗಡೆ ಮೇಲ್ ಗ್ಯಾಮೆಟ್ ಎರಡು ಮೇಲ್ ಗ್ಯಾಮೆಟ್ಸ್ ಇರ್ತವೆ. ಓಕೆ, ಅದರ ಬಗ್ಗೆ ಡೀಟೇಲ್ಸ್ ಬೇಡ. ಇಲ್ಲಿ ನೋಡಿ ಕಲಿಸಿದ ಸ್ಟ್ರಕ್ಚರ್ ಕಲಿಸಿದೆ ನಾವು. ಈ ಒಂದು ಮೇಲ್ ಗ್ಯಾಮೆಟ್ ಈ ಪೋಲನ್ ಗ್ರೈನ್ ನೇ ಈ ಒಂದು ನೆಕ್ಸ್ಟ್ ಫೀಮೇಲ್ ಪಾರ್ಟ್ ಅಂತ ಗೈನೀಶಿಯಂ ಅಂತ ಕರೀತೀವಿ. ಸ್ಟಿಗ್ಮಾ ಮೇಲ್ ಪಾರ್ಟ್ ಅಂತ ಹೇಳ್ತೀನಿ. ಸ್ಟಿಗ್ಮಾ ಸ್ಟೈಲ್ ಅಂಡ್ ಓವರಿ. ಈ ಪೋಲನ್ ಗ್ರೈನ್ಸ್ ಗಳು ಈ ಸ್ಟಿಗ್ಮಾ ಮೇಲೆ ಬೀಳಕ್ಕೆ ನಾವು ಪಾಲಿನೇಷನ್ ಪಾಲಿನೇಷನ್ ಆಗಿ ಈ ಪೋಲನ್ ಗ್ರೈನ್ಸ್ ಗಳು ಜರ್ಮಿನೇಷನ್ ಒಳಗಡೆ ಹೋಗಿ ಈ ಓವಿ ಒಳಗಡೆ ಏನಿರುತ್ತೆ ಅದಕ್ಕೆ ಫರ್ಟಿಲೈಸ್ ಮಾಡ್ತಾರೆ. ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ಇನ್ ಕೇಸ್ ದಿಸ್ ಅಲ್ಲಿ ಈ ಒಂದು ಮೈಕ್ರೋಸ್ಪೋರ್ಸ್ ಇನ್ ಪೋಲನ್ ಗ್ರೈನ್ಸ್ ಒಳಗಡೆ ಅಂತರ್ ಇದೆ 2 ಲೋಬ್ಸ್ ಇದೆ. ಈಚ್ ಲೋಬ್ having 2 chambers. ಈ ಚೇಂಬರ್ಸ್ ನ ಪೋಲನ್ ಚೇಂಬರ್ಸ್ ನ ಮೈಕ್ರೋಸ್ಪೊರಾಂಜಿಯಾ ಇದೆ. ಪೋಲನ್ ಗ್ರೈನ್ಸ್ ಒಳಗಡೆ ಮೇಲ್ ಗ್ಯಾಮೆಟ್ ಇರುತ್ತೆ ಅಂತ ಗೊತ್ತಾಯ್ತು. ಈಗ ನಾವು
ಈ ಒಂದು ಪೋಲಾರ್ ಈ ಆಂತರ್ಸ್ಗಳನ್ನ ತೋರಿಸ್ತೀನಿ ಇಲ್ಲಿ ಕಾಣುತ್ತೆ. ಇಲ್ಲಿ ವಿ ಕ್ಯಾನ್ ಸಿ ದಟ್ ಕಾಲ್ ದಿನಸಿ ಇವು ಯೆಲ್ಲೋ ಕಲರ್ ಕಾಣ್ತಾವಲ್ಲ ಅವು ಆಂತರ್ಸ್ ಕಾಣ್ತವೆ, ಸಣ್ಣ ಸಣ್ಣ ದಾರ್ ತರ ಕಾಣ್ತಾವೆ ನೋಡಿ, ಅವು ಆಂತರ್ ಕೆಳಗಡೆ ಅವನ್ನ ಹೊಡಿಕೊಳ್ತೀನಿ ಫಿಲಮೆಂಟ್. ದಿಸ್ ಕಾಲ್ ಇವನ್ನ ಒಂದೊಂದನ್ನ ನೋಡಿದ್ರೆ ಹೊಡಿಕೊಳ್ತೀನಿ ಆಂತರ್ ಅಂಡ್ ಫಿಲಮೆಂಟ್ ಇದಾವಲ್ಲ ಯೆಲ್ಲೋ ಕಲರ್. ಇವನ್ನ ನಾವು ಈ ಒಂದು ಆಂಡೀಶಿಯಂ ಅಂತ ಕರಿತೀವಿ. ಆ ಒಂದು ಆಂಡೀಶಿಯಂ ಅಲ್ಲಿ ಅಟ್ಯಾಚ್ಮೆಂಟ್ ಆಫ್ ಸ್ಟೇಮನ್ಸ್ ಇಸ್ ಕಾಲ್ಡ್ ಅಡಲ್ಫಿ. ಈ ಸ್ಟೇಮನ್ಸ್ ಕುಡ್ಕೊಂಡ್ಬಿಡ್ತವೆ. ಹೆಂಗ್ ಕೊಡ್ತಾವಲ್ಲ ಸರಿ, ಈ ಒಂದು ಫಿಲಮೆಂಟ್ ಅಷ್ಟೇ ಕುಡಿತವೆ, ಆಂತರ್ ಫಿಲ್ಟರ್ ಕೆಲವು ಸರಿ ಆಂತರ್ ಎಲ್ಲ ಕೊಡ್ಕೊಂಡು ಫಿಲಮೆಂಟ್ ಫಿಲ್ಟರ್. ಈ ಕೂಡ್ಕೊಳ್ಳೋದಕ್ಕೆ ಸ್ಟೇಮನ್ ಕೂಡೋದಕ್ಕೆ ಅಟ್ಯಾಚ್ಮೆಂಟ್ ಆಫ್ ದಿ ಸ್ಟೇಮನ್ಸ್ ಕೂಡ್ಕೊಳ್ಳೋದಕ್ಕೆ ನಾವು ಅಡಲ್ಫಿ ಟೆಕ್ನಿಕಲ್ ಟರ್ಮ್ ಅಡಲ್ಫಿ ಅಂತ ಹೇಳಿ. ಅಡಲ್ಫಿ ಅಂದ್ರೆ ಅಟ್ಯಾಚ್ಮೆಂಟ್ ಆಫ್ ಸ್ಟೇಮನ್ಸ್. ಅಟ್ಯಾಚ್ಮೆಂಟ್ ಆಫ್ ಸ್ಟೇಮನ್ಸ್ ಅಟ್ಯಾಚ್ ಆಗುತ್ತೆ ನಾವು ಅಡಲ್ಫಿ ಅಂತ ಕರಿತೀವಿ. ಈ ಅಡಲ್ಫಿಯಲ್ಲಿ ನಾವು ಮತ್ತೆ ಟೈಪ್ಸ್ ಇವೆ, ಮಾನೋಡೆಲ್ಫಸ್, ಡೈಡೆಲ್ಫಸ್ ಅಂಡ್ ಪಾಲಿಡೆಲ್ಫಸ್. ಅದರಲ್ಲಿ ಯಾವ ಟೈಪ್ಸ್? ಮಾನೋಡೆಲ್ಫಸ್ ಇದು ನಿಮ್ಮ ದಾಸವಾಳದಲ್ಲಿ ಕಂಡುಬರುತ್ತೆ, ಮಾನೋಡೆಲ್ಫಸ್ ಕಂಡೀಷನ್. ನೆಕ್ಸ್ಟ್ ಕಳೆದರೆ ಈ ಬಟಾಣಿಯಲ್ಲಿ ಡೈಡೆಲ್ಫಸ್, ಡೈಡೆಲ್ಫಸ್ ಕಂಡೀಷನ್ ಕಂಡುಬರುತ್ತೆ. ಆಮೇಲೆ ಇನ್ನೊಂದು ಥರ್ಡ್ ಒನ್ ಕಳೆದರೆ ಪಾಲಿಡೆಲ್ಫಸ್. ಡೈಡೆಲ್ಫಸ್ ಎಲ್ಲಿ ಕಂಡು ಬರುತ್ತೆ? ನಿಮ್ಮ ಪಟಾಣಿ ಬಿ ಗಿಡ ಇದೆಯಲ್ಲ ಅಲ್ಲಿ ಬೀನ್ಸ್ ಅಲ್ಲಿ ಕಂಡು ಬರುತ್ತೆ. ಪಾಲಿಡೆಲ್ಫಸ್ ನೋಡಿಕೊಳ್ಳಿ, ಕ್ಯಾಸ್ಟರ್, ಲೆಮನ್ ಇಲ್ಲಿ ಕಂಡು ಬರುತ್ತೆ. ಪಾಲಿಡೆಲ್ಫಸ್ ಕಂಡೀಷನ್ ಅದನ್ನ ಚಿತ್ರ ಬಂದು ತೋರಿಸ್ತೀನಿ ಹೇಗಿರುತ್ತೆ. ಈ ಅಡಲ್ಫಿ ಅಟ್ಯಾಚ್ಮೆಂಟ್ ಆಫ್ ಸ್ಟೇಮನ್ಸ್ ಕೂಡ್ಕೊಳ್ಳೋಕೆ ಅಟ್ಯಾಚ್ಮೆಂಟ್ ನಾವು ಅಡಲ್ಫಿ ಅಂತ ಕರಿತೀವಿ. ಅದ್ರಲ್ಲಿ ಮಾನೋಡೆಲ್ಫಸ್ ಅಂದ್ರೆ ಏನಂದ್ರೆ ಇದು ಇನ್ ವಿಚ್ ದಿ ಫಿಲಮೆಂಟ್ಸ್ ಆರ್ ಯುನೈಟೆಡ್ ಅಂಡ್ ಆಂಥರ್ಸ್ ಆರ್ ಫ್ರೀ ಇರ್ತವೆ. ಅಂಡ್ ಫಿಲಮೆಂಟ್ಸ್ ಆರ್ ಯುನೈಟೆಡ್ ಆಗಿ ಒಂದ್ ಬಂಡಲ್ ಆಗಿ ಆಂಥರ್ಸ್ ಫ್ರೀ ಇದ್ರೆ ಮಾನೋಡೆಲ್ಫಸ್. ಮಾನೋಡೆಲ್ಫಸ್ ಕಂಡೀಷನ್ ಅಲ್ಲಿ ಏನಾಗುತ್ತೆ? ಈ ನೋಡಿ ಈ ಫಿಲಮೆಂಟ್ಸ್ ಕೊಡ್ಕೊಳ್ತಾರೆ. ಇಲ್ಲಿ ಸ್ಟಿಗ್ಮಾ ಇದು ಗೈನೇಷಿಯಂ ಭಾಗ ಇದೆ. ನೆಕ್ಸ್ಟ್ ಇಲ್ಲಿ ಒಳಗಡೆ ಹೋಗಿರುತ್ತೆ ಗೈನೇಷಿಯಂ, ಹೋಗಿ ಅದು ಈ ಟ್ಯೂಬ್ ಆಗಿ ಇಲ್ಲಿ ಕೆಳಗಡೆ ಬಲ್ಜ್ ಆಗಿ ಓವರ್ ಇದೆ ಗೈನೇಷಿಯಂ ಭಾಗ. ನಿಮಗೆ ಹೈಬಿಸ್ಕಸ್ ದಾಸ್ ಮಾಡೋದ್ರಲ್ಲಿ ಈ ತರ ಕಾಣ್ತಿದೆ, ಇದೆಲ್ಲ ಕಾಣ್ತಾ ಇಲ್ಲ ಇದೊಳಗೆ, ಇದೆಲ್ಲ ಇದು ವೈಟ್, ಇದು ನಮಗೆ ಇದು ಕಾಣ್ತಾ ಇದೆ. ಇದು ಕಾಣ್ತಿದೆ, ಇದು ಆಂಥರ್ಸ್ ಹಿಂಗ್ ಕಾಣ್ತದೆ, ನಿಮಗೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಈಗ ಈ ತರ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆಂಥರ್ಸ್ ಈ ತರ ಕಾಣ್ತದೆ ನೋಡಿ. ಇದು ಹಿಂಗ್ ಹೋಗಿರುತ್ತೆ, ಅಕ್ಷಯ ಕೊಟ್ಟು ಹಿಂಗಿರುತ್ತೆ. ಇದು ಇಲ್ಲ ನಿಮಗೆ ಕಾಣ್ತಾ ನೀವು ಆಂಥರ್ಸ್ ಆಂಥರ್ ಕಾಣ್ತದೆ, ಫಿಲಮೆಂಟ್ಸ್ ಎಲ್ಲ ಕೊಟ್ಕೊಂಡಿರ್ತಾರೆ, ಟ್ಯೂಬ್ ಆಗಿದೆ. ಆಂಥರ್ಸ್ ಮಾತ್ರ ಫ್ರೀ ಇದ್ದು ಫಿಲಮೆಂಟ್ಸ್ ಕೊಟ್ಕೊಂಡು ಇದು ಒಂದು ಪಾಯಿಂಟ್ ಆಗಿದೆ. ದಟ್ ಇಸ್ ಕಾಲ್ಡ್ ಆಸ್ ಎ ಮಾನೋಡೆಲ್ಫಸ್. ಇಲ್ಲಿ ಏನಂದ್ರೆ ವಾಟ್ ಇಸ್ ಎ ಮಾನೋಡೆಲ್ಫಸ್ ಕಂಡೀಷನ್? ಫಿಲಮೆಂಟ್ಸ್ ಎಲ್ಲ ಕೂಡಿದಾವಪ್ಪ. ಇಲ್ಲಿ ಒಳಗಡೆ ಸ್ಟಿಗ್ಮಾ ಇವು ಒಳಗಡೆ ಸ್ಟೈಲ್ ಆಗಿರುತ್ತೆ. ಗೈನೇಷಿಯಂ ನ ಭಾಗ ಫಿಮೇಲ್ ಪಾರ್ಟ್ ಇದೆ, ಇಲ್ಲಿ ಓವರ್ ಇದೆ. ನನಗೆ ಇಲ್ಲಿ ಆಂಡೀಷಿಯಂ ನ ಭಾಗ ಇವು ಫಿಲಮೆಂಟ್ ಎಲ್ಲ ಇದೆಲ್ಲ ಫಿಲಮೆಂಟ್ ಕೂಡ್ಕೊಂಡಿರೋದು. ನಿಮಗೆ ಪಿಂಕಿಶ್ ಕಾಣ್ತಿದೋ ರೆಡಿಶ್ ಅದು ಕೂಡ್ಕೊಂಡಿದೆ. ಆಂತರ್ ಮಾತ್ರ ಫ್ರೀ ಆಗಿ ಒಂದು ಬಂಡ್ ಆಗಿದೆ. ಮಾನೋಡೆಲ್ಫಸ್ ನಿಮಗೆ ಕಾಣ್ತಾ ಇರೋದು. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇವೆಲ್ಲ ಆಂತರ್ಗಳು ಫ್ರೀ ಇದಾವೆ. ಈಗ ನಿಮಗೆ ಏನ್ ಕಾಣ್ತಾ ಇದಾವಲ್ಲ ರೆಡ್ ಡಿಶ್ ಕಾಣ್ತಾ ಇದೆಯಲ್ಲ, ಇದ್ರೊಳಗಡೆ ಸ್ಟೈಲ್ ಇರುತ್ತೆ, ವೈಟ್ ಹೋಗಿರೋದು ಕಾಣ್ತಿಲ್ಲ. ಈಗ ಇದೆಲ್ಲ ಏನ್ ರೆಡ್ ಇದೆಲ್ಲ ಫಿಲಮೆಂಟ್ ಕುಡ್ಕೊಂಡಿರೋದು, ಈ ಆಂತರ್ನ ಫಿಲಮೆಂಟ್ ಎಲ್ಲ ಕುಡ್ಕೊಂಡಿರೋದು. ಅದನ್ನ ತೆಗೆದು ಓಪನ್ ಮಾಡಿದ್ರೆ ನೀವು ಒಳಗಡೆ ಯು ಕ್ಯಾನ್ ಸಿ ವಾಟ್ ಇಸ್ ವಿಸಿಬಲ್ ಆಗಿ ಗೈನೇಷಿಯಂ ಭಾಗ ಕಾಣುತ್ತೆ ನಿಮಗೆ. ಸಿ ಇದನ್ನ ತೆಗೆದಾಗ ಗೊತ್ತಾಗುತ್ತೆ. ಇಲ್ಲಿ ಒಳಗಡೆ ಹೋಗಿರುತ್ತೆ ಗೈನೇಷಿಯಂ, ಇಲ್ಲಿ ಕಾಣುತ್ತೆ ನಿಮಗೆ. ಯು ಕ್ಯಾನ್ ಸಿ ವಿಸಿಬಲ್, ಇಲ್ಲಿ ಕಾಣಬಹುದು ಅಷ್ಟೇ. ನೋಡಿ ನಿಮಗೆ ಇಲ್ಲಿ ವೈಟ್ ಕಾಣ್ತಾ ಇದೆ ದಾರ ತರ, ಯು ಕ್ಯಾನ್ ಸಿ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಅದು ಗೈನೇಷಿಯಂ. ಅದು ಆಕ್ಚುಲಿ ಕ್ಯಾನ್ ಸಿ ಗೈನೇಷಿಯಂ ಈಗ ಸಪರೇಟ್ ಆಗ್ತದೆ ನೋಡಿ. ಈಗ ಸಪರೇಟ್ ಆಗಿದೆ ನಿಮಗೆ ಕಾಣುತ್ತೆ ನೋಡಿ, ಇದು ಗೈನೇಷಿಯಂ ಭಾಗ ಸಪರೇಟ್ ಆಗಿದೆ. ಸ್ಟಿಗ್ಮಾ ಇದು ಗೈನೇಷಿಯಂ ಭಾಗ ಸ್ಟೈಲು ಓವರ್ ಒಳಗಡೆ ಹೋಗ್ತಾ ಹೋಗ್ತಾ ಬರುತ್ತೆ. ಈಗ ನೋಡಿ ಇದು ನಿಮಗೆ ಈ ಕಡೆ ಸೈಡ್ಗೆ ಏನು ಬಿದ್ದಿದೆಯಲ್ಲ, ಇದು ಆಂತರ್ ಎಲ್ಲ ಕುಡ್ಕೊಂಡವೆ ಫಿಲಮೆಂಟ್. ಈ ಒಂದು ಬಂಡಲ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಎಸ್ ಮಾನೋಡೆಲ್ಫಸ್ ಕಂಡೀಷನ್. ಮಾನೋಡೆಲ್ಫಸ್ ಅದೇ ಅದು ಈ ತರ ಇರುತ್ತೆ. ಡೈಡೆಲ್ಫಸ್ ಈ ಬಟಾಣಿಯಲ್ಲಿ ಆಂತರ್ಸ್ ಎಲ್ಲ ಕುಡ್ಕೊಂಡಿರ್ತವೆ, ಆಂತರ್ಸ್ ಎಲ್ಲ ಫ್ರೀ ಇರ್ತವೆ. ಆಂತರ್ಸ್ ನೋಡಿ ಇವೆಲ್ಲ ಫ್ರೀ ಇದಾವೆ. ಇಲ್ಲಿ ಈಗ ಫಿಲಮೆಂಟ್ಸ್ ಮಾತ್ರ ಆಂತರ್ಸ್ ಎಲ್ಲ ಫ್ರೀ ಇದೆ, ಫಿಲಮೆಂಟ್ಸ್ ಎಲ್ಲ ಕುಡಿ ನೋಡಿ. ಎಲ್ಲ ಆಂತರ್ಸ್ ಫಿಲಮೆಂಟ್ ಕುಡ್ಕೊಂಡ್ಬಿಡೋದು.
ಇಲ್ಲಿ ಎರಡು ಬಂಡಲ್, ಒಂದು ಬಂಡಲ್ ಇದೊಂದು ಆಂತರ್, ಅನೇಕ ಆಂತರಗಳು ಇಲ್ಲ. ಆಂತರಗಳು ಫ್ರೀ ಇದ್ದು ಫಿಲಮೆಂಟ್ಸ್ ಎಲ್ಲ ಕುಡಿಕೊಂಡು ಎರಡು ಬಂಡಲ್ ಡೈಡೈಪಸ್. ಆಲ್ ದಿ ಫಿಲಮೆಂಟ್ಸ್ ಆರ್ ಕ್ಲೋಸ್. ಇದು ಫಿಲಮೆಂಟ್ ಕುಟ್ಕೊಳ್ಳೋದಕ್ಕೆ ಆಂತರ್ಸ್ ಆರ್ ಫ್ರೀ ಫಾರ್ಮಿಂಗ್ ಟು ಬಂಡಲ್ ಅಂಡ್ ಕಾಲ್ಡ್ ಇಸ್ ಡೈಡೈಪಸ್. ಹಾಗೆ ಈಗ ಇನ್ನೊಂದ್ಸರಿ ಏನಾಗಿದೆ ಕೆಲಸರಿ, ಕೆಲವು ಗಿಡಗಳಲ್ಲಿ ಏನಾಗಿದೆ ಕ್ಯಾಸ್ಟರ್ ಅಂತ ಗಿಡಗಳಲ್ಲಿ ಫಿಲಮೆಂಟ್ಸ್ ನೋಡಿ ಎಲ್ಲ ಕುಟ್ಕೊಂಡಾರೆ. ಇಲ್ಲಿ ಆಂತರ್ಸ್ ಮಾತ್ರ ಫ್ರೀ ಇರ್ತವೆ. ಇಲ್ಲಿ ನೋಡಿ ಆಂತರ್ ಫ್ರೀ ಇದಾವೆ, ಆಂತರ್ಸ್ ಫ್ರೀ ಇದಾವೆ. ಅಲ್ಲಿ ಎಲ್ಲ ಒಂದಕ್ಕಿಂತ ಹೆಚ್ಚಿನ ಬಂಡಲ್ ಇದೆ. This is one bundle, this is another bundle, this is another bundle. Filaments ಎಲ್ಲ ಕುಟ್ಕೊಂಡು anthers are free forming more than two bundles. Then it is called as a polydelphous condition. Caste ಅಲ್ಲಿ ಕಂಡುಬರುತ್ತೆ polydelphous condition. ಅರ್ಥ ಆಯ್ತಲ್ಲ? This is a monodelphous, didelphous and the polydelphous conditions ಕೂಡ ನೋಡಿ. ಇನ್ನ ಕೆಲಸ ನೋಡಿ, ಈಗ ಕೆಲವು ಸಲ ಸ್ಟೇಮ್ ಅನ್ನ ಅಂತ ಈಗ ಒಂದು ಕಂಡೀಷನ್ ಪಡಿಸಾಗಲ್ಲ, ಸ್ಟೆರೈಲ್ ಇರುತ್ತೆ. ಸ್ಟೆರೈಲ್ ಸ್ಟೇಮ್ ಅಲ್ಲಿ ಕಾಲ್ಡ್ ಎಸ್ ಎ ಸ್ಟ್ಯಾಮಿನೋಡ್. ಸ್ಟೆರೈಲ್ ಸ್ಟೇಮ್ ಅಂತ ಕೊಲಕ್ರೈನ್ಸ್ ಪಡಿಸಾಗಲ್ಲ ಅಂದ್ರೆ ಸ್ಟ್ಯಾಮಿನೋಡ್ ಅಂತ ಕರೀತದ, ಸ್ಟ್ಯಾಮಿನೋಡ್ ಅಂತ ಕರೀತಾರೆ. ಹಂಗೆ ಇಟ್ಸ್ ಕಾಲ್ಡ್ ಎಸ್ ಇನ್ನೊಂದು ಸ್ಟೆರೈಲ್ ಪಿಸ್ಟಿಲ್ ಇದೆ. ಪಿಸ್ಟಿಲೋಡ್, ಪಿಸ್ಟಿಲ್ ಅಂದ್ರೆ ಗೈನಿಷಿಯಂ. ನಾನು ವೈಟ್ ಭಾಗ ಕೊಟ್ಟಿಲ್ಲ, ಗೈನಿಷಿಯಂ ಭಾಗ ಒಳಗಡೆ ಸ್ಟಿಗ್ಮಾ, ಇದು ಸ್ಟೈಲು, ಇದು ಓವರ್, ಇದು ಗೈನಿಷಿಯಂ ಭಾಗ. ಇದನ್ನ ನಾವು ಇದರೊಳಗೆ ಏಕಪಡಿಸಾಕ ಸ್ಟೆರೈಲ್ ಇರುತ್ತೆ. ಸ್ಟೆರೈಲ್ ಪಿಸ್ಟಿಲ್ ಇಸ್ ಕಾಲ್ಡ್ ಎಸ್ ಪಿಸ್ಟಿಲೋಡ್. What is ಪಿಸ್ಟಿಲೋಡ್ ಅಂದ್ರೆ what is ಪಿಸ್ಟಿಲೋಡ್? ಸ್ಟೆರೈಲ್ ಪಿಸ್ಟಿಲ್ ಇಸ್ ಕಾಲ್ಡ್ ಪಿಸ್ಟಿಲೋಡ್. ಸ್ಟೆರೈಲ್ ಸ್ಟೇಮ್ ಅಂತ ಇಸ್ ಕಾಲ್ಡ್ ಸ್ಟ್ಯಾಮಿನೋಡ್ ಅಂತ ಕರೀತೀವಿ. ಆಮೇಲೆ ಇನ್ ಕೇಸ್ ವೆನ್ ದಿ ಸ್ಟೇಮನ್ಸ್ ಇದಾವಲ್ಲ, ಇವು ಅಟ್ಯಾಚ್ಡ್ ಪೆಟಲ್ಸ್. ಕೆಲವು ಸಂದರ್ಭದಲ್ಲಿ ಈ ಪೆಟಲ್ಸ್ ದತ್ತುರ ಅಂತ ಗಿಡದಲ್ಲಿ ಈ ಸ್ಟೇಮನ್ಸ್ ಗಳು ಎಲೆಗೆ ಅಂಟ್ಕೊಂಡಿರ್ತವೆ. ಯಾವ ಕರಲದ ಎಲೆ, ಈ ಕರಲ ಪೆಟಲ್ಸ್ ಗಳು ಇದಾವಲ್ಲ, ಈ ಪಿಂಕು, ಈ ಸ್ಟೇಮನ್ಸ್ ಗಳು ಡೈರೆಕ್ಟ್ ಇದ ಮೇಲೆ ಇರ್ತವೆ. ಅವಕ್ಕೆ ಎಪಿಪೆಟಲಸ್ ಅಂತ ಕರೀತೀವಿ. ಸ್ಟೇಮನ್ಸ್ ಅಟ್ಯಾಚ್ಡ್ ದಿ ಪೆಟಲ್ಸ್ ಕಾಲ್ಡ್ ಎಪಿಪೆಟಲಸ್ ಕಂಡೀಷನ್ಸ್ ಅಂತ ಕರೀತೀವಿ. ಅಂಡ್ ಇಫ್ ಇಟ್ಸ್ ಕಾಲ್ಡ್ ದೆಮ್ ಆಸ್ ಎ ಸ್ಟೇಮನ್ಸ್ ಅಟ್ಯಾಚ್ಡ್ ಪೆರಿಯಾನ್. ಪೆರಿಯಾ ಅಂತಂದ್ರೆ ಕೇಲಿಕ್ಸ್ ಅಂಡ್ ಕರೋಲಾ ಕೆನಾಟ್ ಬಿ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ನೀವು ಸಂಪಿಗೆ ಗಿಡದಲ್ಲಿ ನೋಡಿದ್ರಿ, ಇದು ಕೇಲಿಕ್ಸ್ ಇದೆ ಕರೋಲಾ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಈ ಸ್ಟೇಮನ್ಸ್ ಗಳು ಆ ಪೆರಿಯಾನ್ ಅಂತ ಸಂದರ್ಭದಲ್ಲಿ, ಆ ಪೆರಿಯಾನ್ ಸಂಪಿಗೆ ಹೂವು ನೋಡಿದ್ರಲ್ಲ, ಅಲ್ಲಿ ಈ ಸ್ಟೇಮನ್ಸ್ ಗಳು ಅಟ್ಯಾಚ್ ದಿ ಪೆರಿಯಾನ್ ಎಪಿಫಿಲಸ್ ಅಂತ ಕರೀತೀವಿ. ಎಪಿಫಿಲಸ್ ಅಂದ್ರೆ ದಿ ಸ್ಟೇಮನ್ಸ್ ಅಟ್ಯಾಚ್ ದಿ ಪೆರಿಯಾನ್. ಇದು ಸ್ಟೇಮನ್ಸ್ ಅಟ್ಯಾಚ್ ದಿ ಪೆಟಲ್ ಇಸ್ ಕಾಲ್ಡ್ ಎಪಿಪೆಟಲಸ್ ಕಂಡೀಷನ್. ದತ್ತರದಲ್ಲಿ ಕಂಡು ಬರುತ್ತೆ. ಆಮೇಲೆ ಎಪಿಫಿಲಸ್ ಅಂದ್ರೆ ನೀವು ಇಲ್ಲಿಯಲ್ಲಿ ಕಂಡು ಬರುತ್ತೆ. ಕೆಲಸ ಇದಕ್ಕೆ ವೇರಿಯೇಷನ್ ಇದೆ ಲೆಂತ್ ಆಫ್ ದಿ ಸ್ಟೇಮನ್ಸ್ ನ ಸೈಜ್ ಬೇರೆ. ಕೆಲವು ದೊಡ್ಡ ಬರುತ್ತೆ, ಉದ್ದ ಲೆಂತ್ ಅಂತ ಫಿಲಮೆಂಟ್, ಕೆಲವು ಶಾರ್ಟ್ ಇದ್ದಾವೆ. ಅವನು ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅವು ಸ್ಟೇಮನ್ಸ್ ನ ಲೆಂತ್ ಸಹ ವೇರಿ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ಸ್ ಇದೆ, ಸಿಂಜಿನೀಷಿಯಸ್ ಅಂಡ್ ಸಿನಾಂಡ್ರಸ್. ಇದು ಫಾರ್ ಯುವರ್ ನಾಟ್ ಎಕ್ಸಾಮಿನೇಷನ್ ಪರ್ಪಸ್, ವಿ ಕ್ಯಾನ್ ಯೂರ್ ನಾಟ್ ಇನ್ ಸಿಲೆಬಸ್, ಬಟ್ ಯು ಶುಡ್ ರಿಮೆಂಬರ್. ನೋಡ್ಕೊಳ್ಳಿ, ಇಲ್ಲಿ ಸಿಂಜಿನಿ ಅಂದ್ರೆ ಸಿನಾಂಡ್ರಸ್. ಇಲ್ಲಿ ನಾವ್ ಏನ್ ಓದಿದ್ರೆ ಇಲ್ಲೆಲ್ಲ ಆಂತರ್ ಫ್ರೀ ಇದ್ದು ಫಿಲಮೆಂಟ್ ಕೊಟ್ಕೊಂಡು, ಫಿಲಮೆಂಟ್ ಎಲ್ಲ ಕೊಟ್ಕೊಂಡು ಆಂತರ್ ಫ್ರೀ ಇದ್ದು ಒಂದ್ ಬಂಡಲ್ ಆದ್ರೆ ಮಾನವ, ಫಿಲಮೆಂಟ್ ಎಲ್ಲ ಕೊಟ್ಕೊಂಡು ಆಂತರ್ ಫ್ರೀ ಇದ್ದು ಎರಡು ಬಂಡಲ್ ಆದ್ರೆ ಡೈಡೆಲ್ಫಸ್. ಫಿಲಮೆಂಟ್ ಎಲ್ಲ ಕೊಡ್ಕೊಂಡು ಹೀಗೆ ಫಿಲಮೆಂಟ್ ಎಲ್ಲ ಕೊಟ್ಕೊಂಡಾಗ ಆಂತರ್ಸ್ ಮಾತ್ರ ಫ್ರೀ ಇದಾವೆ. ಮೆನಿ ಬಂಡಲ್ ಆದ್ರೆ ಪಾಲಿಡೆಲ್ಫಸ್. ಆದ್ರೆ ಕೆಲಸ ಏನಾಗುತ್ತೆ, ಆಂತರ್ ಕೊಡ್ಕೊಂಡ್ಬಿಡ್ತಾವೆ, ಫಿಲಮೆಂಟ್ಸ್ ಗಳು ಫ್ರೀ ಇರ್ತಾವೆ. ಅಂತ ಒಂದು ಕಂಡೀಷನ್ಸ್ ನಾವು ಹೊಡಿಕೊಳ್ಳೋಣ. ಇನ್ನ ಸನ್ಫ್ಲವರ್ ಅನ್ನ ನೋಟಿಸ್ ಮಾಡ್ತೀವಿ. ಅಲ್ಲಿ ಏನಾಗಿದೆ ಅಂದ್ರೆ ರೈಡೆಕ್ಸ್ ಅಂಡ್ ಸನ್ಫ್ಲವರ್ ಅಲ್ಲಿ ಆಂತರ್ಸ್ ಆರ್ ಯುನೈಟೆಡ್ ಅಂಡ್ ದಿ ಫಿಲಮೆಂಟ್ಸ್ ಆರ್ ಫ್ರೀ. ಅಲ್ಲಿ ಈ ತರ ಈ ಆಂತರ್ಸ್ ಗಳೆಲ್ಲ ಕೂಡ್ಬಿಡ್ತಾರೆ. ಆಂತರ್ ಎಲ್ಲ ಕೂಡ್ಕೊಂಡು ಫಿಲಮೆಂಟ್ಸ್ ಮಾತ್ರ ಫ್ರೀ ಇರ್ತದೆ. ದಟ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಸಿಂಜಿನಿ. ಸಿಂಜಿನೀಷಿಯಸ್ ಅಥವಾ ಸಿಂಜಿನಿ ಅಂತ ಕರೀತಾರೆ. ಇನ್ನೊಂದು ಕೆಲಸದಲ್ಲಿ ಫಿಲಮೆಂಟ್ ಕೂಡಿದರೆ ಆಂತರ ಕೂಡ್ಕೊಂಡು ಇದು ಸ್ಟೇಮನ್ಸ್ ನ ಎರಡು ಭಾಗಗಳು, ಆಂತರ ಫಿಲಮೆಂಟ್ ಎರಡು ಅನೇಕ ಸ್ಟೇಮನ್ಸ್ ಗಳಿದಾವೆ ಅನ್ಕೊಳ್ಳಿ. ಅಲ್ಲಿ ಆಂತರ ಕೂಡ್ಕೊಂಡು ಫಿಲಮೆಂಟ್ ಕೂಡ್ಕೊಂಡು. ಫಾರ್ ಎಕ್ಸಾಂಪಲ್ ಸರ್ಟನ್ ಪ್ಲಾಂಟ್ಸ್ ಲೈಕ್ what you call them as a cucurbita ಅಂತ ನೀವೇನಿದಿಲ್ಲ ಕುಂಬಳ ಗಿಡ ಅಂತದಲ್ಲಿ, ಅಲ್ಲಿ ಬೋತ್ ಆಂತರ ಫಿಲಮೆಂಟ್ಸ್ ಆರ್ what you call them as a ಏನಾಗಿದೆ ಕೂಡ್ಕೊಂಡಿರ್ತವೆ. ಅದಕ್ಕೆ ಸಿನಾಂಡ್ರಸ್ ಕಂಡೀಷನ್. ಅಲ್ಲಿ ಒಂದು ಏನಾಗಿರುತ್ತೆ, ಈ ಒಂದು ಈ ತರ ಇರುತ್ತೆ, ಎಲ್ಲ ಆಂತರ್ ಕುಡ್ಕೊಂಡ್ಬಿಡ್ತಾರೆ. ಹೀಗೆ ಫಿಲಮೆಂಟ್ ಸಹ ಕುಡ್ಕೊಂಡ್ಬಿಡ್ತಾರೆ. ಇದಕ್ಕೆ ಸತಿ ಕುಕರ್ಬಿಟಾದಲ್ಲಿ ಕಂಡು ಬರುತ್ತೆ. ಈ ಆಂತರ್ ಕುಡಿದ್ರೆ ಕೆಲವು ಫಿಲಮೆಂಟ್ ಕುಡ್ಕಿಲ್ಲ, ಅದಕ್ಕೆ ಸಿನಾಂಡ್ರಸ್. ಸಿನಾಂಡ್ರಸ್ ಗೈನಿಷಿಯಂ,
ಸಿನಾಂಡ್ರಿ ಅಂತ ಹೇಳ್ತೀವಿ. ಇಫ್ ಆಂಥರ್ ಅಂಡ್ ಫಿಲಮೆಂಟ್ ಎರಡು ಕೂಡಿದ್ರೆ ಸಿನಾಂಡ್ರಿ ಅಂತ ಹೇಳ್ತೀವಿ. ಓನ್ಲಿ ಆಂಥರ್ ಕೂಡಿಕೊಂಡು ಫಿಲಮೆಂಟ್ಸ್ ಮಾತ್ರ ಫ್ರೀ ಇದ್ರೆ ಸಿಂಜಿನಿ ಅಂತ ಹೇಳ್ತೀವಿ. ಇಲ್ಲಿ ಅಡೆಲ್ಫಸ್ ಕಂಡೀಷನ್ ಒಳಗಡೆ ಮಾನೋಡೆಲ್ಫಸ್ ಆನ್ಸರ್ಗಳು ಮಾತ್ರ ಫ್ರೀ ಇದ್ದು ಫಿಲಮೆಂಟ್ ಕೂಡಿದ್ರೆ ಅದು ಮಾನೋ ಒಂದು ಬಂಟ ಮೆನಿ ಬಂಟ ಎರಡು ಬಂಟ ಆದ್ರೆ ಫಿಲಮೆಂಟ್ಸ್ ಅನ್ನು ಕೊಡ್ಕೊಂಡು ಆನ್ಸರ್ ಫ್ರೀ ಇದ್ದು ಮೆನಿ ಬಂಟ ಆದ್ರೆ ಪಾಲಿಡೆಲ್ಫಸ್ ಕಂಡೀಷನ್ಸ್ ಅಂತ ಕರಿತೀವಿ. ಈಗ ಇನ್ನು ಕೆಲವು ಸಂದರ್ಭದಲ್ಲಿ ಈ ಆನ್ಸರ್ ಫಿಲಮೆಂಟ್ ಎಲ್ಲಿ ಅಟ್ಯಾಚ್ ಆಗಿದೆ, ಬೇಸ್ ಅಟ್ಯಾಚ್ ಆಗಿದೆ. ಇದು ಫಿಲಮೆಂಟ್ ಇಸ್ ಅಟ್ಯಾಚ್ ಟು ಬೇಸ್ ಆಫ್ ದಿ ಆಂಥರ್ ಬೇಸಿಫಿಕ್ಸ್. then if it is by example ಇಲ್ಲಿ ಆನ್ಸರ್ ಇದೆ ಫಿಲಮೆಂಟ್ ಇಲ್ಲಿ ಅಟ್ಯಾಚ್ ಆಗಿರೋ ಈ ಫಿಲಮೆಂಟ್ ಇಲ್ಲಿಂದ ಅಟ್ಯಾಚ್ ಆಗಿದೆ ಡಾರ್ಸಿಫಿಕ್ಸ್ ಅಂತ ಕರೀತೀವಿ. and if it is called as ಇಲ್ಲಿ ಆನ್ಸರ್ ಇದೆ ಈ ಸೆಂಟ್ರಿಗೆ ಅಟ್ಯಾಚ್ ಆಗಿದೆ ಫಿಲಮೆಂಟ್ ಅವಾಗ ಇದನ್ನು ಯೂಶಲಿ ಆನ್ಸರ್ಸ್ ಅಂತ ಇಟ್ಕೊಂಡು ಸ್ವಿಂಗ್ ಲೈಕ್ ದಿಸ್ ಅವಾಗ ಕಲರ್ ವರ್ಸಟೈಲ್ ಅಂತ ಕರೀತೀವಿ. ಆ ಒಂದು ಎಲ್ಲಿ ಫಿಕ್ಸ್ ಆಗಿದೆ ಫಿಲಮೆಂಟ್ ಇಸ್ ಅಟ್ಯಾಚ್ ಟು ಬೇಸ್ ಆಫ್ ದಿ ಆಂಥರ್ ಫಿಕ್ಸ್ ಆಗಿದೆ ನೋಡಿ ಬೇಸ್ ಫಿಕ್ಸ್ ಆದ್ರೆ ಬೇಸ್ ಫಿಕ್ಸ್. and if the filament of the anther is attached to the dorsal side, ಈ dorsal side attach ಆಗಿದೆ ಅದನ್ನ dorsifix. and if it is present at the middle ಆಗಿ ಅಟ್ಯಾಚ್ ಆಗಿದೆ anther ನಾವು ಮಿಡಲ್ ನಲ್ಲಿ ಅಟ್ಯಾಚ್ ಆಗಿದ್ರೆ attach to the middle of the anther this is called versatile ಅಂತ ಕರೀತೀವಿ. ಈ ತರ ನಾವು ರಿಗಾರ್ಡಿಂಗ್ what called them as andrecium. next let me know about what called as gynecium ನ ಭಾಗ ಅಂತಾಗ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಇದೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಆ ಗೈನೀಷಿಯಂ ನ ಭಾಗವನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ವಾಂಟ್ ಟು ಡಿಸ್ಕಸ್. ಇಲ್ಲಿ ಕಾಣ್ತಾ ಇರೋಂಥದ್ದು ನಿಮಗೆ ನೋಡಿ ಈಗ ಓಪನ್ ಮಾಡಿದ್ರೆ ನಾನು ಓಪನ್ ಮಾಡಿದೀನಿ ಇಲ್ಲಿ ಇಯರ್ ವಿ ಕ್ಯಾನ್ ಸಿ ದಿ ಸ್ಟಿಗ್ಮಾ ಕಾಣ್ತಾ ಇದೆ ಅಂತರ್ ತೆಗೆದಿಟ್ಕೊಂಡ್ಬಿಟ್ಟಿನಿ. ಇಲ್ಲಿ ನಿಮಗೆ ಜೋತಾಡ್ತಿದೆ ಕ್ಯಾನ್ ಸಿ ಓಪನ್ ಮಾಡಿದಾಗ ಸ್ಟಿಗ್ಮಾ ಇದೆ, ಇಲ್ಲಿ ಸ್ಟೈಲ್ ಹೋಗಿದೆ. ಹಂಗೆ ಅದನ್ನು ಓಪನ್ ಮಾಡ್ಕೊಂತ ಹೋದ್ರೆ ಕೆಳಗಡೆ ಓವರಿನೂ ಸಿಗುತ್ತೆ. ನಾನು ಐ ಡೋಂಟ್ ಸಿ ಹಿಂಗೆ ಓಪನ್ ಮಾಡ್ತಾ ಹೋಗ್ತೀನಿ. ವಿ ಕ್ಯಾನ್ ಸಿ ದಟ್ ಕಾಲ್ಡ್ ದಿಸ್ ಗೈನೀಷಿಯಂ ಸಹ ಕಾಣ್ ಬರುತ್ತೆ ಕಟ್ ಆಗಂಗಿದ್ರೆ ಕ್ಯಾನ್ ಸಿ ಇಯರ್ ಐ ವಾಂಟ್ ಟು ಶೋ. ಈ ತರ ಓಪನ್ ಮಾಡ್ಕೊಂತ ಹೋಗ್ರಿ. ಕೊನೆಗೆ ನಿಮಗೆ ಕ್ಯಾನ್ ಆಲ್ಸೋ ಸಿ ದಿ ವಾಟ್ ಕಾಲ್ಡ್ ದಿಸ್ ಗೈನೀಷಿಯಂ ಭಾಗನ ನಾವು ಕಾಣ್ತೀವಿ ನೋಡಿ. ಇಲ್ಲಿ ಎಲ್ಲ ತೆಗಿತಾ ಇದೀನಿ ಯು ಕ್ಯಾನ್ ಸಿ ವಿಸಿಬಲ್. ಯಾಕಂದ್ರೆ ನಾಳೆ ಕ್ಲಾಸಲ್ಲಿ ನಾನು ಇದನ್ನ ಹೇಳ್ತೀನಿ ಗೈನೀಷಿಯಂ ಭಾಗ ಬಗ್ಗೆ. ಇಯರ್ ಯು ಕ್ಯಾನ್ ಸಿ ಈಸಿಲಿ ಬಂತು ನೋಡಿ ಕಾಣ್ತಾ ಇದೆ. ಇಯರ್ ವಿ ಕ್ಯಾನ್ ಸಿ ದಟ್ ಕಾಲ್ಡ್ ದಿಸ್ ಇಲ್ಲಿ ಎಲ್ಲೋ ಕಲರ್ ಕಾಣ್ತಾ ಇರುವಂಥದ್ದು. ಈಗ ನಿಮಗೆ ಈಸಿಲಿ ವಿಸಿಬಲ್ ಯು ಕ್ಯಾನ್ ಸಿ ಕಟ್ ಆಯ್ತು ಸರಿ. ಅದು ಇಲ್ಲಿ ನೋಡಿ ಓವರಿ ಒಳಗಡೆ ಇದೆ ದಿಸ್ ಓವರಿ ಅದು ಅಟ್ಯಾಚ್ ಆಗಿತ್ತು ಆ ಭಾಗ ಸರ್ ತೋರಿಸ್ತೀನಿ. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ಕಾಲ್ಡ್ ನೋಡಿ ಇಲ್ಲಿ ನೀವು ಓವರಿ ಕಾಣ್ತಾ ಇದೀವಿ ಎಲ್ಲ ಇಷ್ಟು ಕಲರ್ ಓವರಿ ಅದು ಕಟ್ ಆಯ್ತು. ಈಗ ಜಸ್ಟ್ ಇಸ್ ಕಾಲ್ಡ್ ಸ್ಟಿಗ್ಮಾ. ಇದು ವೈಟ್ ಪೋರ್ಷನ್ ಏನಿದೆಲ್ಲ ಸ್ಟಿಗ್ಮಾ ಇದು ಅಟ್ಯಾಚ್ ಆಗಿತ್ತು ಇಲ್ಲಿಗೆ ಸ್ಟಿಗ್ಮಾ. ಇದು ದಿಸ್ ಕೆಳಗಡೆ ಬಂದ್ರೆ ಇಲ್ಲಿ ಸ್ಟೈಲ್ ಇದೆ. ಇದು ಗೈನೀಷಿಯಂ ಸ್ಟಿಗ್ಮಾ ಇದು ಸರ್ ಸ್ಟಿಗ್ಮಾ ಇದು ಸ್ಟೈಲ್ ವೈಟ್ ದಾರ ಸ್ಟೈಲು. ಇದು ದಿಸ್ ಇಸ್ ವಾಟ್ ಯು ಕಾಲ್ ದೆಮ್ ಎಸ್ ಓವರಿ. ಇದು ಗೈನೀಷಿಯಂ ನ ಭಾಗ. ಐ ವಾಂಟ್ ಡಿಸ್ಕಸ್ ಇದೀನಿ ನಾನು ನೆಕ್ಸ್ಟ್ ಕ್ಲಾಸ್ ಕೊಡ್ತೀನಿ. ಗೈನೀಷಿಯಂ ಅಂದ್ರೆ ಏನು, ಗೈನೀಷಿಯಂ ಒಂದು ಯೂನಿಟ್ಸ್ ಏನಂತೆ ಕಾರ್ಪಸ್ ಅಂತ ಕರಿತೀವಿ, ಕೂಡಿದ್ರೆ ಏನಂತೀವಿ ಕೂಡಿದ್ರೆ ಏನಂತೀವಿ, ಆಲ್ ದಟ್ ವಾಂಟ್ ಡಿಸ್ಕಸ್. ಅಲ್ಲಿ ಪ್ರೆಸೆಂಟೇಷನ್ ಅಟ್ಯಾಚ್ಮೆಂಟ್ ಒಳಗಡೆ ಈ ಓವರಿ ಕಟ್ ಮಾಡಬೇಕು. ಈ ಓವರಿ ಕಟ್ ಮಾಡಿದಾಗ ಒಳಗಡೆ ಯಾವ ಓವಿಲ್ಸ್ ಇರ್ತವೆ ಆ ಓವಿಲ್ಸ್ ಮುಂದೆ ಸೀಡ್ ಆಗೋದು ಅದು ಹೆಂಗ್ ಅಟ್ಯಾಚ್ ಆಗಿದೆ ಅನ್ನೋ ಪ್ರೆಸೆಂಟೇಷನ್ ಬಗ್ಗೆ ಹೇಳ್ತೀನಿ. ಆಲ್ ಐ ವಾಂಟ್ ಟು ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. With this I want to conclude the essential oral anti-antihistamine I have completed.